ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 4, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಶಕ್ತಿಯೊಂದಿಗೆ ತಮ್ಮ ದಿನವನ್ನು ಆರಂಭಿಸುತ್ತಾರೆ. ಶ್ರಾವಣ ಮಾಸದ ದ್ವಿತೀಯ ಸೋಮವಾರದ ಪವಿತ್ರತೆಯು ನಿಮ್ಮ ಆಂತರಿಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಧಾರ್ಮಿಕ ಪ್ರವೃತ್ತಿಗಳು ಹೆಚ್ಚಾಗುತ್ತವೆ. ಇಂದಿನ ಗ್ರಹಚಾರವು ನಿಮಗೆ ಧೈರ್ಯ ಮತ್ತು ಸ್ಪಷ್ಟ ಚಿಂತನೆ ನೀಡಲಿದೆ. ಪುರಸ್ಕಾರ, ಗೌರವ ಅಥವಾ ಸಾಮಾಜಿಕವಾಗಿ ಮೆಚ್ಚುಗೆ ಸಿಗಬಹುದಾದ ದಿನವಿದು. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳ ವಿಶ್ಲೇಷಣೆ ಅಗತ್ಯ. ಸ್ನೇಹಿತರ ಸಹಕಾರ, ಹಿರಿಯರ ಮಾರ್ಗದರ್ಶನ ಮತ್ತು ಗುರಿಯ ಸ್ಪಷ್ಟತೆ ನಿಮಗೆ ಇಂದಿನ ಬೆಳವಣಿಗೆಯಲ್ಲಿ ನೆರವಾಗಲಿದೆ. ಮುಂಚಿತವಾಗಿ ಕಾರ್ಯಯೋಜನೆ ರೂಪಿಸಿಕೊಳ್ಳುವುದು ಫಲಕಾರಿ. ಆಲಸ್ಯವನ್ನು ತೊರೆದು ಧೈರ್ಯದಿಂದ ಮುಂದುವರಿದರೆ ಶುಭವಿಲ್ಲದೆ ಹೋಗದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕ್ರಿಯಾಶೀಲತೆ ಹಾಗೂ ಸ್ಪಷ್ಟ ನಡವಳಿಕೆ ಪ್ರಭಾವ ಬೀರುತ್ತವೆ. ನಿಮಗೆ ಕೆಲವು ಹೊಸ ಹೊಣೆಗಾರಿಕೆಗಳು ಸಿಕ್ಕಬಹುದಾದ ಯೋಗವಿದೆ. ಕೆಲವು ಕೆಲಸಗಳಲ್ಲಿ ತಾಂತ್ರಿಕತೆ ಅಥವಾ ಹೊಸ ವಿಧಾನಗಳನ್ನು ಅನುಸರಿಸುವ ಅಗತ್ಯ ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕ ಇಟ್ಟುಕೊಳ್ಳುವುದು ಇಂದಿನ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ವೃತ್ತಿ ಬದಲಿ ಅಥವಾ ಹೊಸ ಉದ್ಯೋಗಕ್ಕಾಗಿ ಯೋಚಿಸುತ್ತಿರುವವರಿಗೆ ಇಂದಿನ ಗ್ರಹಸ್ಥಿತಿಯಿಂದ ಶುದ್ಧ ಮಾಹಿತಿಯ ಮೇಲೆ ಆಧಾರಿತ ತೀರ್ಮಾನ ತೆಗೆದುಕೊಳ್ಳುವುದು ಸೂಕ್ತ. ಉದ್ಯೋಗ ಸಂದರ್ಶನಗಳಿಗೆ ಧೈರ್ಯ ಮತ್ತು ತಾಳ್ಮೆ ಎರಡೂ ಅಗತ್ಯ. ಉದ್ಯಮದಲ್ಲಿ ಇರುವವರು ಇಂದಿನ ದಿನವನ್ನು ಹೊಸ ವ್ಯವಹಾರ ಚರ್ಚೆಗಳಿಗೆ ಬಳಸಬಹುದು. ಗ್ರಾಹಕರ ವಿಶ್ವಾಸ ಸಂಪಾದನೆ, ಬಾಕಿ ಮೊತ್ತಗಳ ಸಂಗ್ರಹ ಮತ್ತು ಲೆಕ್ಕಪತ್ರ ಪರಿಶೀಲನೆ ಮೊದಲಾದವುಗಳಿಗೆ ಅನುಕೂಲ. ಪಾಲುದಾರರೊಂದಿಗೆ ಸ್ಪಷ್ಟ ಸಂವಹನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಶಿಸ್ತು, ಜವಾಬ್ದಾರಿತ್ವವು ಮುಖ್ಯ. ಕೆಲವು ಅಗತ್ಯವಿಲ್ಲದ ಖರ್ಚುಗಳು ಮೂಡಬಹುದಾದ ಸಾಧ್ಯತೆ ಇದೆ, ವಿಶೇಷವಾಗಿ ಮನೋರಂಜನೆ ಅಥವಾ ಸಂಬಂಧಿತ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ. ಆದ್ದರಿಂದ ಮಿತವ್ಯಯದಲ್ಲಿ ನಡೆದುಕೊಳ್ಳುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಕೆಲವರಿಗೆ ಸಾಲದ ವಾಪಸಾತಿಯಲ್ಲಿ ಸುಧಾರಣೆ ಸಂಭವಿಸಬಹುದು. ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆ ವಿಷಯದಲ್ಲಿ ಮುನ್ನೆಚ್ಚರಿಕೆ ಅವಶ್ಯ. ಹಣಕಾಸು ನಿರ್ಧಾರಗಳ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ಮಾಡುವುದು ಒಳಿತು. ಹಿರಿಯರ ಸಲಹೆ ಮತ್ತು ಆರ್ಥಿಕ ಅನುಭವವು ನಿಮ್ಮ ಹಣಕಾಸಿನ ನಿರ್ಣಯಗಳಿಗೆ ದಿಕ್ಕು ನೀಡಬಹುದು. ಇಂದು ಲೆಕ್ಕಪತ್ರಗಳ ಪರಿಶೀಲನೆಗೆ ಮತ್ತು ಬಂಡವಾಳದ ಪುನರ್ ಹಂಚಿಕೆಗೆ ಯೋಗ್ಯ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಶಕ್ತಿ ಮರುಸ್ಥಾಪನೆ, ಆಹಾರ ನಿಯಮ ಪಾಲನೆ ಮತ್ತು ವಿಶ್ರಾಂತಿ ಮುಖ್ಯ. ಹೊಟ್ಟೆ, ಜೀರ್ಣಕ್ರಿಯೆ ಅಥವಾ ತಲೆನೋವಿನಂತಹ ಸಣ್ಣ ತೊಂದರೆಗಳು ನಿಮ್ಮ ಚಟುವಟಿಕೆಗೆ ಅಡ್ಡಿಪಡಿಸಬಹುದು. ಹೆಚ್ಚಿನ ನಡುಗೆ ಅಥವಾ ಉಗ್ರವಾದ ವ್ಯಾಯಾಮವನ್ನು ತಪ್ಪಿಸುವುದು ಉತ್ತಮ. ಬಿಸಿಲಿನ ತೀವ್ರತೆಯಿಂದ ದೇಹದ ಉಷ್ಣತೆಗೆ ಸಂಬಂಧಿಸಿದ ತೊಂದರೆಗಳು ಸಂಭವಿಸಬಹುದು. ನೀರು ಸಾಕಷ್ಟು ಸೇವನೆ ಮಾಡುವುದು ಮತ್ತು ಹಸಿರು ತರಕಾರಿಗಳ ಸೇವನೆ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಯೋಗ, ಧ್ಯಾನ ಮತ್ತು ಜಪಗಳ ಅಭ್ಯಾಸದಿಂದ ಶರೀರ ಹಾಗೂ ಮನಸ್ಸಿಗೆ ಸಮತೋಲನ ಸಾಧ್ಯ. ಆರೋಗ್ಯದ ವಿಷಯದಲ್ಲಿ ಜವಾಬ್ದಾರಿತ್ವ ಮತ್ತು ನಿಯಮಿತ ನಡವಳಿಕೆ ಇಂದು ಹೆಚ್ಚು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಂದಿಗೆ ಸಮಾಲೋಚನೆ, ಭಾವನಾತ್ಮಕ ಬೆಸುಗೆ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗಬೇಕಾದ ದಿನ. ಪತ್ನಿ ಅಥವಾ ಪತಿಗೊಂದಿಗೆ ಮಾತುಕತೆಗಳಲ್ಲಿ ಗಮನ, ಗೌರವ ಹಾಗೂ ಶ್ರದ್ಧೆ ಇರಲಿ. ಸಣ್ಣ ಮಾತುಗಳು ಭಾವನಾತ್ಮಕವಾಗಿ ಬೆದರುವ ಸಾಧ್ಯತೆ ಇರುವುದರಿಂದ ಮಿತವಚನ ಪಾಲಿಸಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಯೋಗವಿದೆ. ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ. ಕುಟುಂಬದೊಂದಿಗಿನ ಊಟ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನೈಸರ್ಗಿಕ ಸಂತೋಷ ನೀಡುತ್ತದೆ. ನಿಕಟ ಸಂಬಂಧಿಗಳೊಂದಿಗೆ ಜೊತೆಗೆ ಕಳೆದ ಸಮಯದಲ್ಲಿ ಹುಟ್ಟಿದ ಗೊಂದಲಗಳನ್ನು ಪರಿಹರಿಸಲು ಇದೊಂದು ಉತ್ತಮ ಅವಕಾಶ. ಸ್ನೇಹದಲ್ಲಿ ಮರುಪರಿಚಯ ಅಥವಾ ಭಾವನಾತ್ಮಕ ಸಮೀಪತೆ ಹಿಂದೆ ಸಂಭವಿಸಬಹುದು. ವೀಕ್ಷಕರೇ, ನೀವು ಇಂದಿನ ಶ್ರಾವಣ ಮಾಸದ 2ನೇ ಸೋಮವಾರದ ಪವಿತ್ರ ದಿನದ ಶಕ್ತಿಯನ್ನು
ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರ ಮೂಲಕ ಸದ್ಭಾವನೆಗೆ ಬಳಸಬಹುದು. ಸೋಮವಾರದ ಶಿವಪೂಜೆ, ರುದ್ರಾಭಿಷೇಕ ಅಥವಾ ಓಂ ನಮಃ ಶಿವಾಯ ಜಪದಿಂದ ಮನಸ್ಸಿನಲ್ಲಿ ಶಾಂತಿ ಹಾಗೂ ಉಜ್ವಲತೆ ಸಿಗುತ್ತದೆ. ಶಿವನ ಪ್ರಾರ್ಥನೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಲ್ಮೃತಾತ್. ಈ ಮಂತ್ರವನ್ನು 108 ಬಾರಿ ಜಪಿಸಿ. ಶಿವಲಿಂಗಕ್ಕೆ ನಿಂಬೆಹಣ್ಣು, ಎಳ್ಳಿನ ಎಣ್ಣೆ ಅಥವಾ ಪಚ್ಚೆ ತುಳಸಿ ಅರ್ಪಿಸಿ. ಶಿವಮಂದಿರದಲ್ಲಿ ಅಕ್ಕಿ ಅಥವಾ ಹಾಲಿನ ದಾನ ಮಾಡುವುದು ಪವಿತ್ರ ಫಲವನ್ನು ತರುತ್ತದೆ. ಸ್ನಾನದ ನಂತರ ಭಸ್ಮ ಧರಿಸಿ ನಿಶಬ್ದ ಧ್ಯಾನಕ್ಕೆ ನಿಮಿಷಗಳು ಮೀಸಲಾಗಿಡಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮೇಷರಾಶಿಗೆ ಉತ್ಸಾಹ, ಪುನರ್ಜೀವನ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಧ್ಯಾನದಲ್ಲಿ ಅಥವಾ ಕೆಲಸದ ತಂತ್ರಗಳಲ್ಲಿ ಬಳಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮಗೆ ಶಾಂತಿ, ಸಮತೋಲನ ಮತ್ತು ಸ್ವಾಭಾವಿಕ ಚೈತನ್ಯವನ್ನು ಉಂಟುಮಾಡುತ್ತದೆ. ಹಸಿರು ಉಡುಪಿನ ಶೇಡ್ಸ್ ಅಥವಾ ಹಸಿರು ಹೂವುಗಳ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ವ್ಯವಹಾರಿಕ ಆರಂಭ, ಮೌಲ್ಯಮಾಪನ ಅಥವಾ ಕುಟುಂಬ ನಿರ್ಧಾರಗಳು ಸಫಲವಾಗಬಹುದು. ಈ ಹೊತ್ತಿನಲ್ಲಿ ಚಿಂತನೆ ಸ್ಪಷ್ಟವಾಗಿರುತ್ತದೆ ಮತ್ತು ಶಕ್ತಿಯ ಮಟ್ಟ ಹೆಚ್ಚು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಗಿನ ಸ್ಥಿತಿಪಕ್ವತೆ, ಆತ್ಮಚಿಂತನೆ ಮತ್ತು ಸ್ಥಿರತೆಯ ಗುಣಗಳು ಉತ್ತಮ ಬೆಳವಣಿಗೆಗೆ ಕಾರಣವಾಗಬಹುದು. ಶ್ರಾವಣ ಮಾಸದ ಈ ಪವಿತ್ರ ಸೋಮವಾರದಲ್ಲಿ ಭಕ್ತಿಯ ಶಕ್ತಿ ಮತ್ತು ಶಾಂತಿಯ ಭಾವನೆ ನಿಮಗೆ ನೆರವಾಗಲಿದೆ. ಈ ದಿನದ ಗ್ರಹಸ್ಥಿತಿಯು ನಿಮಗೆ ಹೆಚ್ಚು ಆಂತರಿಕ ಶಕ್ತಿ, ನಿಗದಿತ ದಿಕ್ಕಿನಲ್ಲಿ ಚಲನೆಯ ಉತ್ಸಾಹ ಮತ್ತು ಮಾನಸಿಕ ಸ್ಪಷ್ಟತೆ ನೀಡುವ ಸಾಧ್ಯತೆ ಇದೆ. ನಿಮ್ಮ ಸಾಧನೆಗೆ ಇತರರಿಂದ ಮೆಚ್ಚುಗೆ ಸಿಗಬಹುದು, ಆದರೆ ಅದಕ್ಕಾಗಿ ತಾಳ್ಮೆ ಮತ್ತು ಶ್ರಮ ಎರಡೂ ಅವಶ್ಯ. ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಭಾವವನ್ನು ನಿಯಂತ್ರಿಸುವ ಅಗತ್ಯವೂ ಉಂಟು. ನಿಮ್ಮ ನಡವಳಿಕೆಯಲ್ಲಿ ಗಂಭೀರತೆ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಇರಲಿ. ಅನಗತ್ಯ ಚರ್ಚೆಗಳು ಅಥವಾ ತೀವ್ರ ಭಾವನಾತ್ಮಕ ಪ್ರತಿಕ್ರಿಯೆಗಳು ದಿನದ ಸಮತೋಲನವನ್ನು ಕದಡುವ ಸಾಧ್ಯತೆ ಇವೆ. ಆದ್ದರಿಂದ ಶಾಂತಿ, ಸಂಯಮ ಮತ್ತು ಧೈರ್ಯ ಇವತ್ತಿನ ದಿನದ ತಾಳ್ಮೆಯ ಮಂತ್ರವಾಗಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಯ ವಿಷಯಕ್ಕೆ ಬಂದರೆ, ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತಿನ ಮನೋಭಾವನೆ ಮತ್ತು ಕಠಿಣ ಶ್ರಮವನ್ನು ಮೌಲ್ಯಮಾಪನ ಮಾಡಲಾಗುವ ಸಾಧ್ಯತೆ ಇದೆ. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಕೆಲವೊಂದು ಪ್ರಮುಖ ಅವಕಾಶಗಳು ಬರಬಹುದು, ಆದರೆ ಹೆಚ್ಚಿನ ಅಂಕಿತದ ಕೆಲಸಗಳು ಮತ್ತು ನಿಗದಿತ ಅವಧಿಗೆ ಪೂರೈಸಬೇಕಾದ ಜವಾಬ್ದಾರಿಗಳು ನಿಮ್ಮ ಮೇಲೆ ಇರಬಹುದಾದ ದಿನವಿದು. ಸಹೋದ್ಯೋಗಿಗಳಿಂದ ಸಹಕಾರ ಬೇಕಾದರೆ ನೀವು ಮೊದಲಿಗೆ ಸಹಾನುಭೂತಿಯುಳ್ಳ ಸಮಾಲೋಚನೆ ನಡೆಸಬೇಕು. ಹೆಚ್ಚಾದ ನಿರೀಕ್ಷೆಗಳಿಂದಾಗಿ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ, ಆದ್ದರಿಂದ ತಂಡದೊಂದಿಗೆ ಸಮನ್ವಯ ಇಟ್ಟುಕೊಳ್ಳುವುದು ಮುಖ್ಯ. ವೃತ್ತಿಯಲ್ಲಿ ಸ್ಥಿತಿಗತಿಯ ನಿರೀಕ್ಷೆಯಾದ ಬದಲಾವಣೆಯ ಕುರಿತು ಯೋಚನೆ ನಡೆಯಬಹುದು. ಉದ್ಯೋಗ ಬದಲಾವಣೆ ಅಥವಾ ಹಳೆಯ ಯೋಜನೆ ಪುನರ್ವಿಮರ್ಶೆಗೆ ಅನುಕೂಲ. ಉದ್ಯಮಿಗಳು ಇಂದು ಪಾಲುದಾರರೊಂದಿಗೆ ಕಠಿಣ ವಿಷಯಗಳ ಕುರಿತು ಗಂಭೀರ ಚರ್ಚೆ ನಡೆಸಬಹುದು. ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಇಂದು ಹಣಕಾಸು ನಿರ್ವಹಣೆಯು ನಿಮಗೆ ಸವಾಲು ಹಾಗೂ ಅವಕಾಶ ಎರಡನ್ನೂ ನೀಡಬಲ್ಲದು. ನೀವು ಹಿಂದೆ ಮಾಡಿದ ಹೂಡಿಕೆಗಳ ಮೌಲ್ಯಮಾಪನ ಮಾಡುವ ಸಮಯವಿದು. ಕೆಲವು ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು, ಆದರೆ ಹೊಸ ಯೋಜನೆಗಳಿಗೆ ಧೈರ್ಯದಿಂದ ಮುಂದೆ ಹೋಗಬಾರದು. ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ನಂತರ ತೀರ್ಮಾನ ವಹಿಸುವುದು ಶ್ರೇಷ್ಠ. ಅಗತ್ಯವಿಲ್ಲದ ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಖರ್ಚಿನಲ್ಲಿ ಸಂಯಮವಿಲ್ಲದಿದ್ದರೆ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಯಾವುದೇ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ ಕಡತಗಳ ಪರಿಶೀಲನೆಗೆ ಹೆಚ್ಚು ಗಮನ ಕೊಡಿ. ಮುಂಬರುವ ದಿನಗಳಲ್ಲಿ ಮನೆ ಅಥವಾ ವಾಹನ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಇದೀಗ ಉಳಿತಾಯದ ಜವಾಬ್ದಾರಿತ್ವವನ್ನು ಅನುಸರಿಸುವುದು ಬುದ್ಧಿಮತ್ತೆ. ಆರೋಗ್ಯದ ವಿಷಯದಲ್ಲಿ ವೀಕ್ಷಕರೇ, ಇಂದು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ದೇಹವು ವಿಶ್ರಾಂತಿಯ ಅಗತ್ಯವಿದೆ ಎಂದು ಸೂಚಿಸುತ್ತಿದೆ. ಕಳೆದ ಕೆಲವು ದಿನಗಳಿಂದ ನಿರಂತರ ಕಾರ್ಯಭಾರದಿಂದಾಗಿ ದೇಹದ ಚೈತನ್ಯ ಕುಂದಿರುವ ಸಾಧ್ಯತೆ ಇದೆ. ತೊಂದರೆಗಳು ತಲೆನೋವು, ಗಂಟಲು ನೋವು, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಸಾಮಾನ್ಯ ಸ್ತಬ್ಧತೆ ರೂಪದಲ್ಲಿ ತೋರಿಸಬಹುದು. ಹೆಚ್ಚು ಶೀತಜಲ ಸೇವನೆ ಅಥವಾ ಅತಿ ಉಪ್ಪು, ಖಾರದ ಆಹಾರದಿಂದ ದೂರವಿರಿ. ಬೆಳಿಗ್ಗೆ ಏಳಿದ ತಕ್ಷಣ ಗರಿಷ್ಠವಾಗಿ ಶುದ್ಧ ನೀರಿನ ಸೇವನೆ ಮಾಡುವುದು ಉತ್ತಮ. ನಿಮಗೆ ಯೋಗ ಅಥವಾ ಸೋಮಾರಿಯ ದಿನದಲ್ಲಿ ಲಘು ಚಟುವಟಿಕೆಗಳು ಬಹಳ ಉತ್ತಮ ಪರಿಣಾಮ ನೀಡಬಹುದು. ಮಾನಸಿಕ ಶಾಂತಿಗೆ ಧ್ಯಾನ ಅಥವಾ ಗಾಯತ್ರಿ ಜಪ ಮಾಡಿದರೆ ಬಹಳ ಶ್ರೇಷ್ಠ ಫಲ ದೊರೆಯಲಿದೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ವೀಕ್ಷಕರೇ, ಇಂದು ಕುಟುಂಬದಲ್ಲಿ ಸಣ್ಣ ಗೊಂದಲಗಳು ಹುಟ್ಟಬಹುದು, ಮುಖ್ಯವಾಗಿ ಭಾವನಾತ್ಮಕ ಅಸಮಾಧಾನದಿಂದ ಅಥವಾ ಪರಸ್ಪರ ನಿರೀಕ್ಷೆಗಳ ವ್ಯತ್ಯಾಸದಿಂದ. ಇಂತಹ ಸಂದರ್ಭದಲ್ಲಿ ಮಿತವಚನ, ಸಹಾನುಭೂತಿ ಮತ್ತು ಧೈರ್ಯವನ್ನೇ ನಿಮ್ಮ ಆಯುಧವನ್ನಾಗಿ ಬಳಸಬೇಕು. ಪತಿ ಪತ್ನಿಗಳ ನಡುವೆ ಅಲ್ಪ ಮುನಿಸುಗಳು ದೂರವಿದೆ, ಆದರೆ ಮಾತುಕತೆ ಮೂಲಕ ಪರಿಹಾರ ಸಾಧ್ಯ.
ಮಕ್ಕಳ ವಿಚಾರದಲ್ಲಿ ಹೆಚ್ಚು ಶ್ರದ್ಧೆ ತೋರಿಸುವ ಅಗತ್ಯವಿದೆ. ಅವರಲ್ಲಿ ನಡೆದಿರುವ ಬದಲಾವಣೆ ಅಥವಾ ಮನಸ್ಥಿತಿಯನ್ನು ಗಮನಿಸುವ ದಾಯಿತ್ವ ನಿಮ್ಮದಾಗಿರಬೇಕು. ಹಿರಿಯರ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಇಂದು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಯತ್ನಿಸಿದರೆ ಸಂಬಂಧದಲ್ಲಿ ನವಚೈತನ್ಯ ಮೂಡಬಹುದು. ಆಧ್ಯಾತ್ಮದ ಕುರಿತು ವೀಕ್ಷಕರೇ, ಶ್ರಾವಣ ಮಾಸದ ಸೋಮವಾರದ ಪುಣ್ಯತಿಥಿಯಲ್ಲಿ ಶಿವಪೂಜೆ ಅತ್ಯಂತ ಶ್ರೇಷ್ಠ. ಇಂದಿನ ದಿನ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಜಪಕ್ಕೆ ಮೀಸಲಾಗಿದೆ ಎಂದರೆ ನಿಮಗೆ ಆಧ್ಯಾತ್ಮಿಕ ಶಕ್ತಿ, ಶಾಂತಿ ಮತ್ತು ಗಾಢವಾದ ಶ್ರದ್ಧೆ ದೊರೆಯುತ್ತದೆ. ರುದ್ರಾಭಿಷೇಕ, ಬಿಲ್ವಪತ್ರ ಅರ್ಪಣೆ, ಶಿವನ ಪಾದ ಸೇವನೆ ಇತ್ಯಾದಿಗಳ ಮೂಲಕ ಆತ್ಮಶುದ್ಧಿ ಸಾಧ್ಯ. ಶಿವನ ಪ್ರಾರ್ಥನೆ: ನಮಃ ಶಂಭವಾಯ ಚ ಮಯೋಭವಾಯ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತಮಾಯ ಚ. ಈ ಮಂತ್ರವನ್ನು ಮನಃಪೂರ್ವಕವಾಗಿ 108 ಬಾರಿ ಜಪಿಸಿ. ಹಾಲು, ಬೆಲ್ಲ ಅಥವಾ ಬಿಲ್ವಪತ್ರವನ್ನು ಶಿವನಿಗೆ ಅರ್ಪಿಸಿ. ಪವಿತ್ರ ನದಿಯಲ್ಲಿ ಸ್ನಾನ ಅಥವಾ ಶುದ್ಧ ಜಲ ಸ್ನಾನ ಮಾಡಿ ಶಿವಮಂದಿರ ಪ್ರವೇಶಿಸುವ ಯೋಗ ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ವೃಷಭ ರಾಶಿಗೆ ಸಮತೋಲನ, ಸಂಘಟಿತ ಪಥ ಮತ್ತು ಸಹಕಾರವನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ನಿಮ್ಮ ನಿರ್ಣಯಗಳಲ್ಲಿ ಬಳಸಬಹುದು. ಅದೃಷ್ಟದ ಬಣ್ಣ ನೇರಳೆ. ಈ ಬಣ್ಣವು ಆಳವಾದ ಭಾವನೆ, ಸ್ಥಿತಿಗತಿಗೆ ಹಿಡಿತ ಮತ್ತು ಶಾಂತಿಯ ಸಂಕೇತ. ಇಂದು ಈ ಬಣ್ಣದ ಉಡುಪು ಅಥವಾ ಹೂವಿನಿಂದ ಶುಭದ ಸಂಕೇತ ಹುಟ್ಟಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ವೇಳೆಯಲ್ಲಿ ಭಾವನಾತ್ಮಕ ಶಕ್ತಿ ಗರಿಷ್ಠವಾಗಿದ್ದು ನೀವು ಮಹತ್ವದ ಸಂಭಾಷಣೆ, ಧ್ಯಾನ, ಪ್ರಾರ್ಥನೆ ಅಥವಾ ಪ್ರಾರಂಭದ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನವು ನಿಮ್ಮ ಚಿಂತನೆ ಶಕ್ತಿ, ಸಂವಹನ ಸಾಮರ್ಥ್ಯ ಮತ್ತು ಕ್ರಿಯಾತ್ಮಕತೆಗೆ ಬಲ ನೀಡುತ್ತದೆ. ಶ್ರಾವಣ ಮಾಸದ ಪವಿತ್ರ ದ್ವಿತೀಯ ಸೋಮವಾರ ನಿಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತರುತ್ತದೆ. ಇಂದು ಹೊಸ ಯೋಚನೆಗಳು ಮೂಡಬಹುದು, ಆದರೆ ನಿರ್ಧಾರಗಳಿಗೆ ಹೆಚ್ಚು ವಿಮರ್ಶಾತ್ಮಕವಾಗಿ ಹತ್ತಿಕೊಳ್ಳಬೇಕು. ನಿಮ್ಮ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿ. ಬದುಕಿನ ಕೆಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸ್ಪಷ್ಟತೆ ಮತ್ತು ನವೀಕರಣದ ಅಗತ್ಯ ಇರುತ್ತದೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳ ಬಗ್ಗೆ ಯೋಚನೆ ಮಾಡಿರಿ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಬಹುದು. ಮನಸ್ಥಿತಿ ಏರುಪೇರಾಗುವ ಸಾಧ್ಯತೆ ಇದ್ದರೂ ಧೈರ್ಯದಿಂದ ಮತ್ತು ಸಮತೋಲನದಿಂದ ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ವೃತ್ತಿಪರ ರಂಗದಲ್ಲಿ ಇಂದು ಹೊಸ ಕಾರ್ಯಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾದ ಯೋಗವಿದೆ. ಮೇಲಧಿಕಾರಿಗಳ ಮನಸ್ಸಿನಲ್ಲಿ ನಿಮ್ಮ ಪ್ರಭಾವ ಮೂಡಬಹುದಾದ ಅವಕಾಶವಿದೆ. ಆದರೆ ನಿಖರತೆ, ಶಿಸ್ತಿಗೆ ಮತ್ತು ಕಾಲಮಿತಿಗೆ ಬದ್ಧತೆ ಇಲ್ಲದಿದ್ದರೆ ಅಡ್ಡಿ ಉಂಟಾಗಬಹುದು. ಇಂದು ಪ್ರಸ್ತುತ ಯೋಜನೆಗಳಿಗೆ ಮುಕ್ತಾಯದ ಗಡಿರೇಖೆ ಇರುವ ಸಾಧ್ಯತೆ ಇದೆ. ಇನ್ನು ಮುಂದೆ ಮುಂದುವರಿಯಬೇಕಾದ ಹೊಸ ಹೊಣೆಗಾರಿಕೆಗಳಿಗೆ ಸಿದ್ಧತೆ ಅಗತ್ಯ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಯೋಗದಿಂದ ನಿರ್ದಿಷ್ಟ ಗುರಿಗಳನ್ನು ತಲುಪುವುದು ಸಾಧ್ಯ. ಸ್ವತಂತ್ರ ವೃತ್ತಿಯಲ್ಲಿ ಇರುವವರು ಇಂದು ಗ್ರಾಹಕರ ಪ್ರತಿಕ್ರಿಯೆಗಳನ್ನು ಗಮನಿಸಿ ಸೇವೆ ಅಥವಾ ಉತ್ಪನ್ನಗಳಲ್ಲಿ ಬದಲಾವಣೆ ಮಾಡುವ ಅವಕಾಶವನ್ನು ಹತ್ತಿರದಿಂದ ಪರಿಶೀಲಿಸಬಹುದು. ಇಮೇಲ್, ಪ್ರಸ್ತಾವನೆ, ಪ್ರಾಜೆಕ್ಟ್ ವರದಿ ಮೊದಲಾದವನ್ನೆಲ್ಲ ಗಮನದಿಂದ ತಯಾರಿಸಿ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಅನಿರೀಕ್ಷಿತ ಖರ್ಚುಗಳು ಎದ್ದುಕೊಳ್ಳಬಹುದು. ವಿಶೇಷವಾಗಿ ಫೋನ್, ಲ್ಯಾಪ್ಟಾಪ್ ಅಥವಾ ವಾಹನದ ನಿರ್ವಹಣೆಗೆ ತುರ್ತು ಖರ್ಚು ಆಗಬಹುದು. ಆದ್ದರಿಂದ ಮಿತವ್ಯಯ ಪಾಲಿಸಿ. ಹಳೆಯ ಸಾಲದ ವಾಪಸಾತಿಗೆ ಈ ದಿನ ಒಂದು ಸಣ್ಣ ಪ್ರಗತಿಯ ಸೂಚನೆ ಇದೆ. ಕೆಲವರಿಗೆ ನಿರೀಕ್ಷಿತ ಹಣ ಆಕಸ್ಮಿಕವಾಗಿ ಲಭ್ಯವಾಗಬಹುದು. ಬಂಡವಾಳ ಹೂಡಿಕೆಯಲ್ಲಿ ಅಥವಾ ಷೇರು ಮಾರುಕಟ್ಟೆ ಸಂಬಂಧಿತ ನಿರ್ಧಾರಗಳಲ್ಲಿ ಹಡಗಿದ ನಿರ್ಧಾರ ತಗೊಳ್ಳಬೇಡಿ. ಆರ್ಥಿಕ ಲೆಕ್ಕಾಚಾರವನ್ನು ವಿವರವಾಗಿ ಪರಿಶೀಲಿಸಿ. ಕುಟುಂಬದ ಅವಶ್ಯಕತೆಗಳಿಗೆ ಪ್ರಥಮ ಆದ್ಯತೆ ನೀಡಿ. ಇಂದು ಯಾವುದೇ ದೊಡ್ಡ ಖರೀದಿಗೆ ತೀರ್ಮಾನಿಸುವ ಮೊದಲು ಇಬ್ಬರು ಹಿರಿಯರ ಸಲಹೆ ಕೇಳುವುದು ಉತ್ತಮ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಮನಸ್ಸಿನ ಒತ್ತಡ ಮತ್ತು ದೈಹಿಕ ನಡುಗೆ ಸ್ವಲ್ಪ ಹೆಚ್ಚಾಗಬಹುದು. ದೈಹಿಕ ಚಟುವಟಿಕೆಗೆ ಸಮಯ ಮೀಸಲಿಡಿ. ತೂಕದ ಸಮಸ್ಯೆ, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಕಣ್ಣುಗಳ ಒತ್ತಡ ಕಂಡುಬರುವ ಸಾಧ್ಯತೆ ಇದೆ. ಆಹಾರದಲ್ಲಿ ಸಮತೋಲನ ಮತ್ತು ನಿಯಮಿತತೆಯ ಅಗತ್ಯವಿದೆ. ತಂಪಾದ ಪಾನೀಯಗಳನ್ನು ಕಡಿಮೆ ಮಾಡಿ. ಬದಲಿಗೆ ಬೆಲ್ಲದ ನೀರು ಅಥವಾ ಹಸಿವಿಗೆ ತಕ್ಕಂತೆ ಹಾಲು ಮಿಶ್ರಿತ ಪಾನೀಯ ಸೇವಿಸಿ. ಬಹುಮಾನ, ಆಹ್ಲಾದಕರ ಸಂಗೀತ ಮತ್ತು ಸ್ನೇಹಿತರ ಸಂಘದಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ತಂಪು ನೀಡಬಹುದು. ಯೋಗ ಮತ್ತು ನೈಸರ್ಗಿಕ ಮರುಸ್ಥಾಪನೆ ತಂತ್ರಗಳು, ವಿಶೇಷವಾಗಿ ಪ್ರಾಣಾಯಾಮ ಅಥವಾ ಶವಾಸನ, ನಿಮ್ಮ ದಿನವನ್ನು ಸ್ಥಿರಗೊಳಿಸಬಹುದು. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ,
ಇಂದು ಮನೆಯಲ್ಲಿರುವವರೊಂದಿಗೆ ನಿಕಟತೆಯ ಅಗತ್ಯವಿದೆ. ಮಾತುಕತೆಗಳಲ್ಲಿ ಗಂಭೀರವಾದ ವಿಷಯಗಳನ್ನು ಎತ್ತಿಕೊಳ್ಳದಿರುವುದು ಉತ್ತಮ. ಸಂಬಂಧದಲ್ಲಿ ನಿಖರ ಸಂವಹನವೇ ಬಲವಾಗಿರಬೇಕು. ಪತ್ನಿ ಪತಿಯನ್ನು ಒತ್ತಡದಿಂದ ದೂರ ಇಡಲು ಸ್ನೇಹಭರಿತ ಮಾತುಕತೆ ಸಹಾಯ ಮಾಡುತ್ತದೆ. ಮಕ್ಕಳ ವಿಷಯಗಳಲ್ಲಿ ನಿಮಗೆ ತೀರ್ಮಾನಾತ್ಮಕ ಸಲಹೆ ನೀಡಬೇಕಾದ ಸಂದರ್ಭಗಳು ಬರಬಹುದು. ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಮನೆ ಅಥವಾ ಭೂಮಿ ಸಂಬಂಧಿತ ವಿಷಯಗಳಲ್ಲಿ ಚರ್ಚೆಗಳು ನಡೆಯಬಹುದು. ಈ ಸಂದರ್ಭದಲ್ಲಿ ಶಾಂತ ಚರ್ಚೆ ನಡೆಸುವುದು ಅನಿವಾರ್ಯ. ಸ್ನೇಹಿತರಿಂದ ಪುನಃ ಸಂಪರ್ಕ ಸಾಧನೆಯು ಸಂತಸ ತರಬಹುದು. ದೂರದ ಸಂಬಂಧಿಕರಿಂದ ಸುದ್ದಿ ಬರಬಹುದಾದ ದಿನವಿದು. ವೀಕ್ಷಕರೇ, ನೀವು ಇಂದಿನ ಪವಿತ್ರ ಶ್ರಾವಣ ಸೋಮವಾರವನ್ನು ಆಧ್ಯಾತ್ಮದ ದಿಕ್ಕಿನಲ್ಲಿ ಕಳೆಯುವುದು ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಶಿವನ ನಾಮಜಪ, ವಿಶೇಷವಾಗಿ ಓಂ ನಮಃ ಶಿವಾಯ ಅಥವಾ ಶಿವೋಪಾಸನೆ ಅಂಶಗಳನ್ನು ಪಾಲಿಸಿರಿ. ಶಿವನಿಗೆ ಹಾಲು ಅಥವಾ ಅಕ್ಷತೆಯ ಅಭಿಷೇಕ ಮಾಡುವುದು ಬಹುಫಲಕಾರಿ. ಶಿವನ ಮಂತ್ರ: ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಪರಾಯಣಂ ಮಹಾಪಾಪಹರಂ ದೇವಂ ಮಹಾದೇವಂ ನಮಾಮ್ಯಹಂ. ಈ ಮಂತ್ರವನ್ನು ಸಾಯಂಕಾಲದ ವೇಳೆಗೆ ಶ್ರದ್ಧೆಯಿಂದ ಜಪಿಸಿ. ಪ್ರಾತಃ ಕಾಲದ ಸ್ನಾನ, ಶುದ್ಧ ಬಟ್ಟೆ ಧರಿಸಿ ದೇವಾಲಯಕ್ಕೆ ಭೇಟಿ ನೀಡಿದರೆ ಮನಃಶಕ್ತಿ ಶುದ್ಧೀಕರಣವಾಗುವುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ಚತುರತೆ, ಚಲನೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ನಿಮ್ಮ ನಿರ್ಧಾರಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಆತ್ಮಬಲ, ಉತ್ಸಾಹ ಮತ್ತು ಮಧುರ ಸಂವಹನಕ್ಕೆ ಶಕ್ತಿ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ತುಳಸಿ ಹಾರ ಧರಿಸಿ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಈ ಹೊತ್ತಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ಮೊಬೈಲ್ ಸಂವಹನ ಅಥವಾ ಪತ್ರಾವಳಿ ಸಲ್ಲಿಸುವುದು ಉತ್ತಮ ಫಲ ನೀಡಬಹುದು. ಈ ಹೊತ್ತಿನಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತದೆ ಮತ್ತು ಗ್ರಹ ಶಕ್ತಿಯು ಸಹಕಾರ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ದೃಢತೆ ಮತ್ತು ಒಳಗಿನ ಶಕ್ತಿಯನ್ನು ಸಮತೋಲಿತವಾಗಿ ಬಳಸಿ ಮುಂದುವರಿಯಬೇಕಾದ ದಿನ. ಚಂದ್ರನ ಪ್ರಭಾವವು ನಿಮ್ಮ ಮನಸ್ಸಿಗೆ ತೀವ್ರ ತಾರಾಂಬವ ತರುತ್ತದೆ. ಆದ್ದರಿಂದ ಚಿಂತನೆಯಲ್ಲಿ ಗಾಢತೆ ಇದ್ದರೂ ತಾಳ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ. ಕುಟುಂಬ ಮತ್ತು ಕೆಲಸದ ನಡುವೆ ಸಮತೋಲನ ಸಾಧಿಸುವ ಅಗತ್ಯವಿದೆ. ಇಂದಿನ ದಿನಗಳಲ್ಲಿ ಬಾಕಿಯಾಗಿದ್ದ ಕೆಲ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಈ ದಿನ ಯೋಗ್ಯವಾಗಿದೆ. ಪೈಪೋಟಿಯ ಪರಿಸ್ಥಿತಿಯಲ್ಲಿ ಹಠ ಅಥವಾ ಅಹಂಕಾರ ತೋರಿಸುವ ಬದಲು ವಿದ್ವತ್ತಿನೊಂದಿಗೆ ಮಾತುಕತೆ ನಡೆಸುವುದು ಫಲಕಾರಿಯಾಗುತ್ತದೆ. ಹಣ, ಸಂಬಂಧ, ಆರೋಗ್ಯ ಮತ್ತು ಕಾರ್ಯಕ್ಷೇತ್ರ ಎಲ್ಲದಲ್ಲಿಯೂ ನಿರ್ಣಯದ ಕ್ಷಣಗಳು ಎದುರಾಗಬಹುದು. ಇಂದಿನ ಚುಟುಕು ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇವೆ. ಮನಸ್ಸು ನಿಶ್ಚಲವಾಗಿರಲು ಧ್ಯಾನ ಮತ್ತು ಪ್ರಾತಃ ಕಾಲದ ಪ್ರಾರ್ಥನೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ, ವೃತ್ತಿ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿಸ್ವಾರ್ಥ ಸೇವಾ ಮನೋಭಾವ ಮತ್ತು ಶ್ರದ್ಧೆ ಮುನ್ನಡೆಸಲಿವೆ. ಸಹೋದ್ಯೋಗಿಗಳೊಂದಿಗೆ ಶ್ರದ್ಧೆಯಿಂದ ವರ್ತಿಸುವುದು ಕಚೇರಿಯಲ್ಲಿ ಉತ್ತಮ ಸಮೀಕ್ಷೆ ಮತ್ತು ಹೊಸ ಅವಕಾಶಗಳಿಗೆ ಕಾರಣವಾಗಬಹುದು. ಕೆಲವರಿಗೆ ಅನುಕೂಲಕರ ವರ್ಗಾವಣೆ ಅಥವಾ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ನಿಮಗೆ ನೇತೃತ್ವದ ಅವಕಾಶ ದೊರೆತರೆ ಅದನ್ನು ಒತ್ತಡವಿಲ್ಲದೆ ಸ್ವೀಕರಿಸಿ. ವೃತ್ತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವವರಿಗೆ ಇಂದು ಗ್ರಾಹಕರ ನಿರೀಕ್ಷೆಗಳನ್ನು ಪೂರೈಸುವ ಸವಾಲು ಬರಬಹುದು. ಹೊಸ ಪ್ರಾಜೆಕ್ಟು ಅಥವಾ ಖಾತರಿಯ ಭಾಗವಹಿಸುವ ಅವಕಾಶ ಬಂದು ಬೀಳಬಹುದು. ನೀತಿಯ ಅನುಸರಣೆ ಮತ್ತು ಸಮಯ ಪಾಲನೆ ಮುಖ್ಯ. ಉದ್ಯಮದಲ್ಲಿ ಇರುವವರಿಗೆ ಇಂದು ಸಹವಾಸದ ವ್ಯಾಪಾರ, ಸೇವಾ ಕ್ಷೇತ್ರ ಅಥವಾ ಗ್ರಾಹಕ ಸಂಪರ್ಕದ ಬಲದಿಂದ ಲಾಭದ ಯೋಗವಿದೆ. ಪಾಲುದಾರರೊಂದಿಗೆ ಹಣಕಾಸು ಬಗೆಗಿನ ಚರ್ಚೆಯಲ್ಲಿ ಸ್ಪಷ್ಟತೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಬುದ್ಧಿವಂತಿಕೆ ಅಗತ್ಯವಿದೆ. ಒಟ್ಟಿನಲ್ಲಿ ಲಾಭದ ದಿನವೆನಿಸಿದರೂ ಅತಿರೇಕ ಖರ್ಚು ಮತ್ತು ಬದ್ಧತೆ ಇಲ್ಲದ ಹಣಕಾಸು ನಿರ್ವಹಣೆ ಸಮಸ್ಯೆಗೆ ಕಾರಣವಾಗಬಹುದು. ಹಿಂದಿನ ಹೂಡಿಕೆಗಳು ಫಲ ನೀಡಬಹುದು, ಆದರೆ ಈಗ ಹೊಸ ಹೂಡಿಕೆಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗುವುದು ಸರಿಯಲ್ಲ. ಕೆಲವರಿಗೆ ಪಿತೃಪಾರಂಪರ್ಯದ ಆಸ್ತಿ ಅಥವಾ ಸಾಲದ ವ್ಯವಹಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸ್ಥಿತಿ ಎದುರಾಗಬಹುದು. ಕುಟುಂಬದ ಸದಸ್ಯರ ಹಣಕಾಸು ನಿರ್ಣಯದಲ್ಲಿ ತೀರ್ಮಾನಾತ್ಮಕ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಹಣಕಾಸು ತಜ್ಞರ ಸಲಹೆ ಅಥವಾ ಹಿರಿಯರ ಅನುಭವವನ್ನು ಆಧರಿಸಿ ಮುನ್ನಡೆಯುವುದು ಸೂಕ್ತ. ಮುಂಚಿತ ಲೆಕ್ಕಾಚಾರ ಮತ್ತು ದಿನಚರಿಯ ಆಯೋಜನೆಯಿಂದ ಖರ್ಚು ನಿಯಂತ್ರಣ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಚಿಂತೆ, ಆಂತರಿಕ ಒತ್ತಡ ಹಾಗೂ ಭಾವನಾತ್ಮಕ ವ್ಯಾಕುಲತೆ ಇಂದಿನ ಪ್ರಮುಖ ಅಂಶಗಳು. ತಲೆನೋವು, ಹೊಟ್ಟೆ ಗೊಂದಲ ಅಥವಾ ನಿದ್ರೆ ಕೊರತೆ ತರಬಹುದು. ಬೆಳಿಗ್ಗೆ ಕಾಲಿನಲ್ಲಿ ತುಳಸಿ ಹಾಗೂ ಗೋಧಿ ಸಾಗುದ ರಸ ಸೇವನೆಯಿಂದ ಒಳಿತಾಗಬಹುದು. ಯೋಗ, ಪ್ರಾಣಾಯಾಮ, ನಿಶಬ್ದ ಧ್ಯಾನ ಇವು ಮನಸ್ಸಿನ ಸ್ಥಿತಿಗತಿಗೆ ಶ್ರೇಷ್ಠ ಔಷಧಿ.
ಸುದೀರ್ಘ ಕಾಲ ಕುಳಿತು ಕೆಲಸ ಮಾಡುವವರಿಗೆ ಬೆನ್ನಿನ ನೋವು ಅಥವಾ ಕೈಕಾಲುಗಳ ತಣಿವು ಕಂಡುಬರಬಹುದು. ತಾಜಾ ಹಣ್ಣು ಸೊಪ್ಪುಗಳು ಹಾಗೂ ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸುವ ಕ್ರಮ ಇಂದಿನ ಆರೋಗ್ಯವನ್ನು ಬೆಂಬಲಿಸಬಹುದು. ನೀರಿನ ಸೇವನೆ ಹೆಚ್ಚು ಮಾಡುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಖರ ಸಂವಾದ ಮತ್ತು ಭಾವಪೂರ್ಣ ಬಾಂಧವ್ಯಕ್ಕೆ ಹೆಚ್ಚಿನ ಮಹತ್ವವಿದೆ. ಪತ್ನಿ ಅಥವಾ ಪತಿಯೊಂದಿಗೆ ಬದಲಾದ ನಿರೀಕ್ಷೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಒಳಿತು. ಮಾತುಗಳಲ್ಲಿ ಗಂಭೀರತೆಯ ಜೊತೆಗೆ ಸೌಮ್ಯತೆ ಇರಲಿ. ಮಕ್ಕಳಿಗೆ ಶಿಕ್ಷಣ ಅಥವಾ ಜೀವನ ನಿರ್ಧಾರಗಳಲ್ಲಿ ಮಾರ್ಗದರ್ಶನ ನೀಡುವಂತಹ ಸಂದರ್ಭದಲ್ಲಿ ನೀವು ನಿರ್ಣಾಯಕ ಪಾತ್ರ ವಹಿಸಬಹುದು. ಹಿರಿಯರ ಆರೋಗ್ಯ ಹಾಗೂ ಅವರಿಗೆ ಬೇಕಾದ ಭಾವಪೂರ್ಣ ಬೆಂಬಲ ಎಂದು ಮುಖ್ಯವಾಗಬಹುದು. ಮಿತ್ರರೊಂದಿಗೆ ಪುನಃ ಸಂಪರ್ಕ ಸಾಧಿಸುವ ಯೋಗವಿದೆ. ಸಂವೇದನಾಶೀಲ ವಿಷಯಗಳ ಬಗ್ಗೆ ಸಹಜವಾಗಿ ಮಾತನಾಡುವುದು ಸಂಬಂಧವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಇಂದು ಚಂದ್ರನ ಪ್ರಭಾವದಿಂದ ಮನಸ್ಸು ಆವರಿಸಿಕೊಂಡು ಭಾವನೆಗಳಲ್ಲಿ ಅಲೆಮಾರಿ ಆಗಬಹುದು. ಶ್ರಾವಣ ಮಾಸದ ಈ ಶುಭ ದಿನದಲ್ಲಿ ಲಲಿತಾ ಸಹಸ್ರನಾಮ, ಚಂದ್ರ ಶಾಂತಿ ಜಪ ಅಥವಾ ದೇವಿ ಅಂಗಾರಕಿ ಸ್ತೋತ್ರ ಪಠಣದಿಂದ ಶಾಂತಿ ಸಿಗುತ್ತದೆ. ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಚಂದ್ರನಿಗೆ ಹಾಲಿನ ಅರ್ಚನೆ ಮಾಡಿ ಹೊಳೆಯುವ ಬೆಳ್ಳಿಯ ಸಾಮಗ್ರಿಗಳನ್ನು ಉಪಯೋಗಿಸಿ. ಓಂ ಶ್ರೀಂ ಶ್ರೀಯೈ ನಮಃ ಮಂತ್ರದ 108 ಬಾರಿ ಜಪದಿಂದ ಮನಸ್ಸಿಗೆ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆ ಎರಡೂ ಲಭಿಸಬಹುದು. ಫಸಲಿ ಧಾನ್ಯ, ಹಾಲು, ಬಿಳಿ ಬಟ್ಟೆ ದಾನ ಮಾಡುವ ಯೋಗವಿದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಗೆ ಸಂಬಂಧಿಸಿದುದು. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಕಾರ್ಯಪಟುತೆ, ಧ್ಯಾನ ಮತ್ತು ಕುಟುಂಬ ನಿರ್ವಹಣೆಯಲ್ಲಿ ಅನ್ವಯಿಸಿ. ಅದೃಷ್ಟದ ಬಣ್ಣ ನೀಲಿ ಬೂದು. ನೀಲಿ ಬೂದು ಬಣ್ಣದಿಂದ ನೀವು ಶಾಂತಿ, ತಾಳ್ಮೆ ಮತ್ತು ಆಂತರಿಕ ಸ್ಪಷ್ಟತೆಯನ್ನು ಅನುಭವಿಸಬಹುದು. ಉಡುಪಿನಲ್ಲಿ ಈ ಬಣ್ಣವಿರುವುದರಿಂದ ಶಕ್ತಿಯ ಸಮತೋಲನ ಸಾಧಿಸಲು ನೆರವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯರಾತ್ರಿ 1 ಗಂಟೆ. ಈ ಸಮಯದಲ್ಲಿ ಶುಭ ಕಾರ್ಯಾರಂಭ, ಪ್ರಮುಖ ಸಂವಾದಗಳು ಅಥವಾ ವ್ಯಾಪಾರ ನಿರ್ಧಾರಗಳು ಯಶಸ್ಸಿನತ್ತ ಸಾಗಬಹುದು. ಈ ಹೊತ್ತಿನಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತದೆ ಮತ್ತು ಗ್ರಹ ಶಕ್ತಿಯು ಸಹಕಾರ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತನ್ನ ದಿಟ್ಟ ನಡವಳಿಕೆ, ಸ್ಪಷ್ಟ ಚಿಂತನೆ ಹಾಗೂ ಉತ್ಸಾಹದಿಂದಾಗಿ ಒಟ್ಟಾರೆ ಬೆಳವಣಿಗೆಯ ದಿನವನ್ನು ಅನುಭವಿಸುತ್ತಾರೆ. ಶ್ರಾವಣ ಮಾಸದ ದ್ವಿತೀಯ ಸೋಮವಾರದ ಪವಿತ್ರ ಶಕ್ತಿಯು ನಿಮ್ಮ ಆಂತರಿಕ ಶ್ರದ್ಧೆಗೆ ಬಲ ನೀಡಲಿದೆ. ನೀವು ಶುಭ ಕಾರ್ಯಗಳು ಅಥವಾ ಧಾರ್ಮಿಕ ಸೇವೆಗಳಲ್ಲಿ ತೊಡಗಿಕೊಳ್ಳಬಹುದು. ಇಂದು ಬೇರೆಯವರಿಗೆ ದಾರಿ ತೋರಿಸುವ ನಾಯಕತ್ವ ಗುಣ ನಿಮ್ಮಿಂದ ಸ್ಪಷ್ಟವಾಗಿ ಬೆಳೆಯುತ್ತದೆ. ಜೀವನದಲ್ಲಿ ಸ್ಥಿರತೆ ತರುವ ನಿರ್ಧಾರಗಳು ಈ ದಿನದಲ್ಲಿ ಸಾಧ್ಯವಿದೆ. ಮೊದಲು ತೊಂದರೆಗೊಂಡ ವಿಷಯಗಳು ಧೀರವಾಗಿ ಸುಳಿಯುವ ಸಾಧ್ಯತೆಗಳಿವೆ. ಪೋಷಕ ಗ್ರಹಗಳ ಪ್ರಭಾವದಿಂದ ನಿಮಗೆ ಒಳಿತಾಗುವ ಯೋಗವಿದೆ. ಆತ್ಮವಿಶ್ವಾಸ ಹೆಚ್ಚದಂತೆ ಜವಾಬ್ದಾರಿ ಮತ್ತು ನಿರ್ಣಯ ಸಾಮರ್ಥ್ಯವು ಹೆಚ್ಚು ಆಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ಕೆಲಸದ ಬಗ್ಗೆ ಹೇಳಬೇಕಾದರೆ, ವೃತ್ತಿಪರರಾಗಿ ನೀವು ಇಂದು ಒತ್ತಡವನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ನಿಮ್ಮ ಮೇಲೆ ಉನ್ನತಾಧಿಕಾರಿಗಳ ನೋಟವಿದೆ. ನೀವು ತೋರಿಸುವ ನಿಷ್ಠೆ ಹಾಗೂ ಶ್ರದ್ಧೆಗೆ ಪ್ರಶಂಸೆಯೂ ಸಿಗಬಹುದು. ಕೆಲವು ಹೊಸ ಯೋಜನೆಗಳಲ್ಲಿ ನಿಮಗೆ ಪ್ರಮುಖ ಪಾತ್ರ ನೀಡಲ್ಪಡುವ ಸಾಧ್ಯತೆ ಇದೆ. ತಂತ್ರಜ್ಞಾನ ಅಥವಾ ನಿರ್ವಹಣಾ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ಗ್ರಹಬಲ ಬಹಳ ಅನುಕೂಲಕರವಾಗಿದೆ. ನಿಮ್ಮ ಯೋಜನೆಗಳು ಅನುಮೋದನೆ ಪಡೆಯಬಹುದಾದ ಸಮಯವಿದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಮತ್ತು ಪರಸ್ಪರ ವಿಶ್ವಾಸ ಇದನ್ನು ಮತ್ತಷ್ಟು ಸುಗಮಗೊಳಿಸುತ್ತದೆ. ಸ್ವತಂತ್ರ ಉದ್ಯೋಗಗಳಲ್ಲಿ ಇದ್ದವರು ನೂತನ ಪ್ರಯತ್ನಗಳನ್ನು ಆರಂಭಿಸಬಹುದಾದ ದಿನವಿದು. ನೀವು ನಿಮ್ಮ ಮೌಲ್ಯಮಾಪನ ಸಾಮರ್ಥ್ಯದಿಂದ ಉತ್ತಮ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲಿರಿ. ಮಾತ್ರವಲ್ಲದೆ ಹಿರಿಯರ ಸಲಹೆಗಳು ನಿಮಗೆ ಹೊಸ ಬೆಳವಣಿಗೆಗಳ ದಾರಿ ತೋರಿಸಬಹುದು. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ಹಣಕಾಸು ಸ್ಥಿತಿ ಸ್ಥಿರವಾಗಿದೆ. ಹಳೆಯ ಬಾಕಿ ಹಣದ ವಾಪಸಾತಿಯಾಗುವ ಯೋಗವಿದೆ. ಕೆಲವು ಸಣ್ಣ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ. ನಿಮ್ಮ ಹಣಕಾಸು ಯೋಜನೆಗಳು ಪೂರಕವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಆದಾಗ್ಯೂ ಎಲ್ಲ ವ್ಯವಹಾರಗಳಲ್ಲಿ ಲೆಕ್ಕಾಚಾರ ದೃಷ್ಟಿಯಿಂದ ಮುನ್ನೆಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಸೂಕ್ತ. ಖರ್ಚುಗಳಲ್ಲಿ ಜವಾಬ್ದಾರಿತ್ವ ಇರಲಿ. ವಿಶೇಷವಾಗಿ ಮನೆಯ ಒಳಚರಂಡಿ ಅಥವಾ ಸೌಲಭ್ಯಗಳ ನಿರ್ವಹಣೆಗೆ ವೆಚ್ಚ ಮಾಡುವ ಸಾಧ್ಯತೆ ಇದೆ. ಆರ್ಥಿಕ ಸಹಾಯಕ್ಕಾಗಿ ನಿಮಗೆ ನಿರೀಕ್ಷಿತ ಸಹಕಾರ ಸಿಗಬಹುದು. ಬಡ್ಡಿ ದರಗಳಲ್ಲಿ ಲಾಭದಾಯಕ ಬದಲಾವಣೆ ಸಂಭವಿಸಬಹುದು. ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ನೂತನ ಒಪ್ಪಂದ ಅಥವಾ ಸಾಲದ ಲೆಕ್ಕಪತ್ರದ ವಿಚಾರದಲ್ಲಿ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಉತ್ಸಾಹವಿದ್ದರೂ ಒತ್ತಡದಿಂದಾಗಿ ಮಾನಸಿಕ ಆಯಾಸ ತಿನ್ನಬಹುದು. ವಿಶ್ರಾಂತಿ ಸಮಯ ಮೀಸಲಾಗಿಟ್ಟರೆ ಉತ್ತಮ. ನೇತ್ರ ಸಂಬಂಧಿ ತೊಂದರೆಗಳು ಅಥವಾ ತಲೆನೋವು ಉದ್ಭವಿಸಬಹುದು.
ಆದ್ದರಿಂದ ದೀರ್ಘ ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ತಪ್ಪಿಸುವುದು ಉತ್ತಮ. ಹೆಚ್ಚು ಶಕ್ತಿ ಅಥವಾ ಉತ್ಸಾಹವಿರುವ ಈ ದಿನದಲ್ಲಿ ನಿಮಗೆ ಯೋಗ, ಪ್ರಾಣಾಯಾಮ ಅಥವಾ ತೈಚಿ ಮಾಡುವ ಮನೋಸ್ಥಿತಿ ಹೆಚ್ಚಿರಬಹುದು. ಜೀರ್ಣಕ್ರಿಯೆ ಸಂಬಂಧಿತ ಸೂಕ್ಷ್ಮತೆಗಳು ಕಂಡುಬರಬಹುದು. ಹೀಗಾಗಿ ಉಪ್ಪು, ಎಣ್ಣೆ ಕಡಿಮೆ ಆಹಾರ ಸೇವನೆ ಉತ್ತಮ. ಅರ್ಧ ಗಂಟೆಯ ಕಾಲ ಶಾಂತವಾಗಿ ಕುಳಿತು ಧ್ಯಾನ ಮಾಡುವ ಅಭ್ಯಾಸದಿಂದ ಆರೋಗ್ಯದಲ್ಲಿ ಸ್ಥಿರತೆ, ಮನಸ್ಸಿನಲ್ಲಿ ಸಮತೋಲನ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಜೊತೆಗೆ ಹೊಂದಾಣಿಕೆಯಿಂದ ನಡೆಯಬೇಕಾದ ಅಗತ್ಯವಿದೆ. ಕೆಲವು ವಿಷಯಗಳಲ್ಲಿ ನಿಮ್ಮ ಧೈರ್ಯ ಅಥವಾ ಬಲಿಷ್ಠ ನಿಲುವುಗಳಿಂದ ಸಣ್ಣ ಎಡವಟ್ಟುಗಳು ಸಂಭವಿಸಬಹುದು. ಆದ್ದರಿಂದ ಮಾತನಾಡುವಾಗ, ನಿರ್ಧಾರ ತೆಗೆದುಕೊಳ್ಳುವಾಗ ಪರಿಪಕ್ವತೆ ಇರಲಿ. ಪತಿ ಪತ್ನಿಗಳ ನಡುವೆ ಪರಸ್ಪರ ಸ್ಪಷ್ಟತೆ ಹಾಗೂ ಸಹಾನುಭೂತಿಯು ಈ ದಿನದ ಶ್ರೇಷ್ಠತೆಯಾಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಚರ್ಚೆಗಳು ಸಾಗಬಹುದು. ಹಿರಿಯರ ಸಲಹೆಗಳಿಗೆ ಗೌರವ ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಕುಟುಂಬದಲ್ಲಿ ಸಾಮರಸ್ಯವಿರುವ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ. ಸ್ನೇಹಿತರೊಂದಿಗೆ ಅಲ್ಪ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಹರ್ಷವನ್ನು ನೀಡಬಹುದು. ಕಳೆಯುವ ಸಂಧೆ ಸಮವಸ್ತ್ರದಲ್ಲಿ ಸಮಾನ ಮನಸ್ಸುಗಳಲ್ಲಿ ಕಲಿತ ಸಮಯವಾಗಲಿದೆ. ವೀಕ್ಷಕರೇ, ನೀವು ಇಂದು ಶ್ರಾವಣದ ಸೋಮವಾರದ ಪವಿತ್ರ ದಿನದ ಪವಿತ್ರತೆಯೊಂದಿಗೆ ಶೈವ ಆಚರಣೆಗಳಲ್ಲಿ ಭಾಗವಹಿಸಬಹುದು. ಓಂ ನಮಃ ಶಿವಾಯ ಜಪದೊಂದಿಗೆ ಶಿವನಿಗೆ ಅರ್ಚನೆ, ಬಿಲ್ವಪತ್ರ ಅರ್ಪಣೆ ಹಾಗೂ ನೀರಾಭಿಷೇಕ ಮಾಡುವುದು ಉತ್ತಮ. ನಿಮ್ಮ ಮನಸ್ಸಿನಲ್ಲಿ ಇರುವ ಆಶಯಗಳನ್ನು ಅರ್ಚನೆಗೂ ಮುನ್ನ ನಿಶಬ್ದ ಪ್ರಾರ್ಥನೆ ರೂಪದಲ್ಲಿ ವಿನಂತಿಸಿ. ನಿತ್ಯ ಪಾರಾಯಣವಾಗಿ ಈ ಮಂತ್ರ ಜಪಿಸಿ: ನಮಃ ಶಂಭವಾಯ ಚ, ಮಯೋಭವಾಯ ಚ, ನಮಃ ಶಂಕರಾಯ ಚ, ಮಯಸ್ಕರಾಯ ಚ. ಇಂದು ದೇವಾಲಯಕ್ಕೆ ಹೋಗಿ ಗಂಧ, ಹೂವಿನ ಸೇವೆ ಮಾಡುವುದರಿಂದ ಶುಭ ಫಲಗಳು ಲಭ್ಯವಾಗುತ್ತವೆ. ಅನಾಥಾಶ್ರಮ ಅಥವಾ ಹಿರಿಯರ ಆಶ್ರಮದಲ್ಲಿ ಹಣ್ಣು, ಹಾಲು ಅಥವಾ ಹಣದಾನ ಮಾಡುವ ಯೋಗ್ಯ ಸಮಯ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಲೀಡರ್ಶಿಪ್, ಪ್ರೇರಣೆ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಈ ಅಂಶಗಳು ಇಂದು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಈ ಬಣ್ಣ ನಿಮಗೆ ಶಕ್ತಿ, ಆತ್ಮ ಚೈತನ್ಯ ಮತ್ತು ಉತ್ಸಾಹ ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಕೆಲಸದ ಚೌಕಟ್ಟಿನಲ್ಲಿ ಬಳಸುವುದು ಶುಭದಾಯಕ. ಶುಭ ಸಮಯ: ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಹೊತ್ತಿನಲ್ಲಿ ಧಾರ್ಮಿಕ ಕಾರ್ಯಗಳು, ವಾಣಿಜ್ಯ ನಿರ್ಣಯಗಳು ಅಥವಾ ಕುಟುಂಬ ಸಭೆಗಳನ್ನು ನಡೆಸುವುದು ಉತ್ತಮ ಫಲ ನೀಡಬಲ್ಲದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಸ್ಪಷ್ಟ ಚಿಂತನೆ, ವಿಶ್ಲೇಷಣಾ ಶಕ್ತಿ ಮತ್ತು ಕಾರ್ಯನಿಷ್ಠೆಯಿಂದ ತಮ್ಮ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಸಂಕಲ್ಪ ಶಕ್ತಿ ಪ್ರಬಲವಾಗಿದ್ದು ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಲು ಸಹಕಾರ ನೀಡುತ್ತದೆ. ಇಂದು ನಿಮಗೆ ನಿರಂತರ ಕಾರ್ಯಚಟುವಟಿಕೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಪ್ರತಿ ಕಾರ್ಯಕ್ಕೂ ಯೋಜನೆ ರೂಪಿಸಿ ಕ್ರಮವಾಗಿ ನಡೆದುಕೊಳ್ಳುವುದರಿಂದ ಯಶಸ್ಸು ಸಿಗುತ್ತದೆ. ನಿಮ್ಮ ಕೆಲಸದ ಶೈಲಿ ಇತರರಿಗೆ ಪ್ರೇರಣೆಯಾದೀತು. ಆದರೆ ನಿಮ್ಮ ಸ್ವಭಾವದ ವಿಶ್ಲೇಷಣಾ ಧೋರಣೆ ಇಂದಿನ ದಿನದ ಸಂಬಂಧಗಳಲ್ಲಿ ಕೆಲವೊಂದು ಅಸಮಾಧಾನವನ್ನು ಉಂಟು ಮಾಡಬಹುದು. ಅದರಿಂದ ಅನಾವಶ್ಯಕ ಚರ್ಚೆಗಳಿಗೆ ತಕ್ಕ ಪರಿಣಾಮ ಉಂಟಾಗದಂತೆ ಮಾತಿನಲ್ಲಿ ವಿನಯ ಮತ್ತು ಸಮಯದಲ್ಲಿ ಮೌನವು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಂವಿಧಾನಾತ್ಮಕ ನಡವಳಿಕೆ ಹಾಗೂ ನಿಖರತೆ ಇಂದು ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಬಹುದು. ನಿಖರವಾದ ವರದಿ ಪ್ರಸ್ತುತಿಕೆ, ಸಮಯ ಪಾಲನೆ ಮತ್ತು ಕೆಲಸದ ನಿಖರತೆ ಈ ದಿನ ನಿಮಗೆ ಮುಖ್ಯ ಸಾಧನಗಳಾಗುತ್ತವೆ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಸ್ಪಷ್ಟವಾಗಿ ತೋರಿಬರುತ್ತದೆ. ಹೊಸ ಯೋಜನೆಗಳ ರೂಪುರೇಷೆ ತಯಾರಿಸಲು ಉತ್ತಮ ದಿನ. ತಂಡದ ಸಹಭಾಗಿತ್ವದ ಮೂಲಕ ಯೋಜನೆಗಳ ಯಶಸ್ಸನ್ನು ಖಚಿತಪಡಿಸಬಹುದು. ಕೆಲಸದ ಸ್ಥಳದಲ್ಲಿ ರಾಜಕೀಯದಿಂದ ದೂರವಿದ್ದು ತಾತ್ವಿಕವಾಗಿ ಚಿಂತನೆ ನಡೆಸಿ. ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೊಸ ಮಾರ್ಗದರ್ಶನ ಸಿಗಬಹುದು. ವ್ಯವಹಾರದಲ್ಲಿ ಇರುವವರಿಗೆ ಲೆಕ್ಕಪತ್ರಗಳ ಪರಿಶೀಲನೆ, ಕಾನೂನು ಸಂಬಂಧಿತ ದಾಖಲೆಗಳ ಸುಧಾರಣೆ ಹಾಗೂ ಕಾರ್ಮಿಕರ ಜವಾಬ್ದಾರಿಗಳ ಪುನರ್ ಮೌಲ್ಯಮಾಪನ ಅನಿವಾರ್ಯ. ವ್ಯವಹಾರ ನಿಷ್ಠೆ ಮತ್ತು ಬದ್ಧತೆಯು ವ್ಯಾಪಾರದ ಬೆಳವಣಿಗೆಗೆ ಪೂರಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಏರಿಳಿತಗಳು ಇಲ್ಲದ ದಿನವಿದು. ಆದಾಯವು ನಿರೀಕ್ಷಿತ ಮಟ್ಟದಲ್ಲಿಯೇ ಇರಬಹುದು. ಕೆಲವು ಹಳೆಯ ಬಾಕಿ ಹಣಗಳು ಅಥವಾ ಸಾಲದ ಮರುಪಾವತಿ ಇಂದು ಆಗಬಹುದು. ಖರ್ಚಿನಲ್ಲಿ ನಿಖರತೆ ಮತ್ತು ಸಿದ್ಧತೆ ಇರಲಿ. ಆನಂದಕ್ಕಾಗಿ ಅನೇಕ ವೆಚ್ಚಗಳ ಯೋಗವಿರುವುದರಿಂದ ಮಿತವ್ಯಯ ಪಾಲನೆ ಅಗತ್ಯ. ಆರ್ಥಿಕ ಸ್ಥಿತಿಗತಿಯು ಸ್ಥಿರವಾಗಿರುವಾಗ ಬಂಡವಾಳ ಹೂಡಿಕೆಗೆ ಯೋಚನೆ ಮಾಡಬಹುದು. ಹೊಸ ಷೇರು ಖರೀದಿ ಅಥವಾ ಸಣ್ಣ ಹೂಡಿಕೆ ಯೋಜನೆ ಆರಂಭಿಸಲು ದಿನ ಸೂಕ್ತವಾಗಿದೆ. ಯಾವುದೇ ಹಣಕಾಸು ನಿರ್ಧಾರಕ್ಕೆ ಮೊದಲು ಮನೆಯವರ ಸಲಹೆ ಪಡೆದು ಮುಂದೆ ನಡೆಯುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು
ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ತೀವ್ರವಾಗುವ ಮುನ್ನ ಗಮನಹರಿಸುವ ಅಗತ್ಯವಿದೆ. ಇತ್ತೀಚೆಗೆ ನಿಮಗೆ ಆದ ಮನಸ್ಥಿತಿ, ಒತ್ತಡ ಅಥವಾ ಉಸಿರಾಟದ ಸಮಸ್ಯೆಗಳು ಇದ್ದರೆ ಅವು ಇನ್ನೂ ಪುನರ್ತಲೆ ಎತ್ತಬಹುದಾದ ದಿನ. ಹಸಿವು ಹತೋಟಿ, ತಂಪಾದ ಪಾನೀಯ ಸೇವನೆ ಅಥವಾ ತೈಲಯುಕ್ತ ಆಹಾರಗಳಿಂದ ದೂರವಿರಲಿ. ಬೆಳಗಿನ ವ್ಯಾಯಾಮ, ಯೋಗ ಅಥವಾ ಧ್ಯಾನದ ಮೂಲಕ ದೇಹ ಮನಸ್ಸು ಸಮತೋಲನ ಕಾಯ್ದುಕೊಳ್ಳಬಹುದು. ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಉಂಟಾದರೆ ತಕ್ಷಣ ನಿರ್ವಹಣೆ ಅಗತ್ಯ. ಸ್ನಾನ, ತಂಪಾದ ವಾತಾವರಣದಲ್ಲಿ ವಿಶ್ರಾಂತಿ ಮತ್ತು ಹಸಿರು ಪ್ರದೇಶದಲ್ಲಿ ಸುತ್ತಾಡುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಮನ್ವಯದ ಅವಶ್ಯಕತೆ ಇಂದಿಗಿಂತ ಹೆಚ್ಚು. ಈ ದಿನ ಭಾವನಾತ್ಮಕ ಅಲೆಮಾಲೆಯಲ್ಲಿ ಗೊಂದಲದ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ಕಡುಚುರುಕಿನಿಂದ ದೂರವಿರಿ. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತೋರುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಬೆಳವಣಿಗೆಯ ಕುರಿತು ಚರ್ಚೆ ನಡೆಯಬಹುದು. ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಸಾಧಿಸಲು ನಿಮ್ಮ ಸಹನೆಯು ಅತಿ ಮುಖ್ಯ. ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಕ್ರಮದಲ್ಲಿಯೇ ನಿಮಗೆ ಒಳಿತಾಗುತ್ತದೆ. ಸೋದರ ಸೋದರಿಯರ ಜೊತೆ ಸಣ್ಣ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಸಂಭವಿಸಬಹುದು. ಸಹಾನುಭೂತಿಯು ಸಮಸ್ಯೆಗೆ ಪರಿಹಾರ. ವೀಕ್ಷಕರೇ, ನೀವು ಇಂದು ಶುಭಕರ ದಿನಗಳ ಪೈಕಿ ಒಂದಾಗಿದೆ. ಜ್ಞಾನ, ಶ್ರದ್ಧೆ ಮತ್ತು ನಿರಂತರ ಸಾಧನೆಯ ದಿನ. ನಿಮ್ಮ ಆಂತರಿಕ ಶಕ್ತಿ, ವಿವೇಕ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನವನ್ನು ಭಕ್ತಿಪಥದ ಮೂಲಕ ಶುದ್ಧೀಕರಿಸಬಹುದಾದ ಸಮಯವಿದು. ಇಂದಿನ ದಿನದ ಪವಿತ್ರತೆಯನ್ನು ದೇವೋಪಾಸನೆಗೆ ಮೀಸಲಿಡಿ. ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಗುರುದೇವರ ಸ್ತುತಿ, ವೇದ ಪಠಣ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರದ 108 ಬಾರಿ ಜಪ ಶುಭ. ದೇವಾಲಯಕ್ಕೆ ತೆರಳಿ ಹಳದಿ ಹೂವು ಅರ್ಪಿಸುವುದು ಶುಭದಾಯಕ. ಹಿರಿಯ ವ್ಯಕ್ತಿಗಳಿಗೆ ಸೀತಾಫಲ, ಹಾಲು ಅಥವಾ ಪುಸ್ತಕ ದಾನ ಮಾಡುವುದು ನಿಮ್ಮ ಶ್ರದ್ಧೆಗೆ ಶಕ್ತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸೌಮ್ಯತೆ ಮತ್ತು ತಾಳ್ಮೆಯ ಶಕ್ತಿಯನ್ನು ತರುತ್ತದೆ. ಈ ದಿನದ ಯೋಜನೆಗಳಲ್ಲಿ ಈ ಸಂಖ್ಯೆಯ ತಾತ್ವಿಕ ಅರ್ಥವು ಸಹಾಯ ಮಾಡಬಹುದು. ಅದೃಷ್ಟದ ಬಣ್ಣ ಬೂದು ನೀಲಿ. ಈ ಬಣ್ಣ ಶಾಂತಿ, ಸ್ಪಷ್ಟತೆ ಮತ್ತು ಧೈರ್ಯದ ಪ್ರತೀಕವಾಗಿದೆ. ಈ ಬಣ್ಣದ ಉಡುಪು ಅಥವಾ ಪರಿಕರಗಳನ್ನು ಬಳಸಿದರೆ ಇಂದಿನ ಚಟುವಟಿಕೆಗಳಲ್ಲಿ ಮನಃಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಕೆಲಸದ ಹೊಸ ಪ್ರಾರಂಭಗಳು, ಸಂದರ್ಶನ, ಹಣಕಾಸು ಚರ್ಚೆಗಳು ಅಥವಾ ದೇವಪೂಜೆಯಂತಹ ಶ್ರದ್ಧಾ ಕಾರ್ಯಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಸ್ಥಿರತೆ, ಸಮತೋಲನ ಹಾಗೂ ಶಾಂತಿಯತ್ತ ಒಲಿಯುತ್ತದೆ. ಶ್ರಾವಣ ಮಾಸದ ಈ ಪವಿತ್ರ ಸೋಮವಾರದ ಶಕ್ತಿ ನಿಮ್ಮೊಳಗಿನ ಕಲಾತ್ಮಕತೆ ಮತ್ತು ನೈತಿಕ ಪ್ರಜ್ಞೆಯನ್ನು ಉಜ್ವಲಗೊಳಿಸುತ್ತದೆ. ಸೌಂದರ್ಯ, ಶಿಸ್ತಿನಿಂದ ಕೂಡಿದ ಚಟುವಟಿಕೆಗಳಲ್ಲಿ ತೊಡಗಲು ಉತ್ತಮ ದಿನವಿದು. ನಿಮ್ಮ ಚಿಂತನೆಗೆ ಪರಿಪಕ್ವತೆ ಬರುತ್ತದೆ. ಕೆಲವು ಅಪ್ರತೀಕ್ಷಿತ ಸುದ್ದಿಗಳು ನಿಮಗೆ ಆನಂದ ನೀಡಬಹುದು. ನಿಮ್ಮ ತಾಳ್ಮೆ, ಮಾತಿನ ತೂಕ ಮತ್ತು ವಿನಮ್ರ ನಡವಳಿಕೆಯು ಇಂದಿನ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನ ಉನ್ನತವಾಗುತ್ತದೆ. ಕೆಲವರನ್ನು ಪ್ರೇರೇಪಿಸುವ ಸಾಧನೆ ನೀವು ಮಾಡಬಹುದು. ಮನಸ್ಸಿನಲ್ಲಿ ಅಸಮಾಧಾನವಿದ್ದರೂ ಸಹ ಆ ಸ್ಥಿತಿಗೆ ತಾತ್ಕಾಲಿಕತೆಯ ನೋಟದಿಂದ ನೋಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಯ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇವತ್ತು ನಿಮ್ಮ ಸೃಜನಾತ್ಮಕತೆ ಮತ್ತು ಸಹಕಾರದ ಮನೋಭಾವನೆ ಮುಖ್ಯ ಪಾತ್ರ ವಹಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಅಗತ್ಯ. ಯಾವುದೇ ಹಿರಿಯರೊಂದಿಗೆ ವಾದಕ್ಕೆ ಇಳಿಯಬೇಡಿ. ಶ್ರದ್ಧೆಯಿಂದ ಮಾತುಗಳು ಬೇರೆಯರ ಎಚ್ಚರವನ್ನು ಗಳಿಸಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸದಿರುವುದು ಒಳಿತು. ಪಾಲುದಾರಿತ್ವವಿರುವ ಉದ್ಯಮದಲ್ಲಿ ಮಾತಿನಲ್ಲಿ ತಪ್ಪು ಅರ್ಥಗಳಾಗದಂತೆ ಮುನ್ನೆಚ್ಚರಿಕೆ. ಕೆಲವು ತಾಂತ್ರಿಕ ವಿಚಾರಗಳಲ್ಲಿ ತಡೆಗಳು ಕಂಡುಬರುತ್ತವೆ, ಆದರೆ ಸರಿಯಾದ ಸಮಯ ನಿರೀಕ್ಷಿಸಿದರೆ ಫಲಶ್ರುತಿ ಹೆಚ್ಚು. ವೃತ್ತಿ ಬದಲಾವಣೆ ಕುರಿತ ಚಿಂತನೆಗಳಿಗೆ ಇಂದಿನ ದಿನ ಯೋಗ್ಯವಲ್ಲ. ಬದಲಿಗೆ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುವುದು ಉತ್ತಮ. ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ಆಂತರಿಕ ಅರಿವಿಗೆ ಕಿವಿಗೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಧಾನ, ಪ್ರಜ್ಞೆ ಮತ್ತು ಸಂಯಮ ಅವಶ್ಯ. ಈ ದಿನ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆಯ ಒಳಸಜ್ಜೆ, ಸೌಂದರ್ಯವರ್ಧನೆ ಅಥವಾ ವೈಯಕ್ತಿಕ ಉಪಭೋಗದ ಕಡೆಗೆ. ಅನಗತ್ಯ ಖರ್ಚುಗಳನ್ನು ತಡೆಗಟ್ಟುವುದು ಅರ್ಥಶಾಸ್ತ್ರದ ದೃಷ್ಟಿಯಿಂದ ಉಪಯುಕ್ತ. ಹಳೆಯ ಸಾಲಗಳ ಬಾಧೆ ಸ್ಮರಣೆಗೆ ಬರುವುದು ಮತ್ತು ಅದನ್ನು ತೀರಿಸಲು ಯೋಜನೆ ರೂಪಿಸಲು ಇಂದು ಉತ್ತಮ ಸಮಯ. ಹೂಡಿಕೆಗಳಿಗೆ ಗಂಭೀರ ಚಿಂತನೆಯ ಅಗತ್ಯವಿದೆ. ತಕ್ಷಣದ ನಿರ್ಧಾರದಿಂದ ದೂರವಿರಿ. ಹಿರಿತನದ ವ್ಯಕ್ತಿಗಳ ಸಲಹೆ ಉಪಯೋಗಿ. ಲಾಭಕರ ವ್ಯವಹಾರಗಳು ಸಂಜೆ ವೇಳೆಗೆ ಕಂಡುಬರುವ ಸಾಧ್ಯತೆ ಇದೆ. ಹಣಕಾಸು ದೃಷ್ಟಿಯಿಂದ ಪಾರದರ್ಶಕತೆ ಇಟ್ಟುಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ಹಣದ ವಿಚಾರದಲ್ಲಿ ಸಮಾಲೋಚನೆ ಒಳ್ಳೆಯ ಫಲಿತಾಂಶ ತರುತ್ತದೆ.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಮತೋಲನದ ಅಗತ್ಯ. ಜೀರ್ಣಕ್ರಿಯೆಯ ಸಮಸ್ಯೆ, ದೇಹದ ಬಡಿತ ಅಥವಾ ನಿದ್ರೆ ಕಡಿಮೆ ಆಗುವುದು ಸಾಮಾನ್ಯ ತೊಂದರೆಗಳು ಆಗಬಹುದು. ತೂಕದ ಮೇಲ್ವಿಚಾರಣೆ ಮುಖ್ಯ. ಫಾಸ್ಟ್ ಫುಡ್ ಅಥವಾ ತುಪ್ಪದ ಅತಿಯಾಗಿ ಸೇವನೆಯಿಂದ ದೂರವಿರಿ. ಮನೆಯ ಆವರಣದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಿ. ಮನಸ್ಸು ಏಕೆಂದರೆ ಅಲಸಾಗಿ ಭ್ರಮೆಯಾಗಿ ಭಾಸವಾಗಬಹುದು. ಇದರಿಂದ ತಪ್ಪಿಸಿಕೊಳ್ಳಲು ನೀರಿನ ಸೇವನೆ, ಹಸಿರು ಆಹಾರ ಹಾಗೂ ನೈಸರ್ಗಿಕ ಬೆಳಕಿನಲ್ಲಿರುವುದು ಉಪಯುಕ್ತ. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿಯ ಪುನರುಜ್ಜೀವನ ಸಾಧ್ಯ. ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪುನಃ ಗಮನ ಹರಿಸಲು ಇದು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ನೀವು ಕುಟುಂಬದೊಳಗಿನ ಸಮತೋಲನ ಮತ್ತು ಸಾಮರಸ್ಯವನ್ನು ಇನ್ನಷ್ಟು ಬಲಪಡಿಸಬೇಕಾದ ದಿನ. ಅಕ್ಕಪಕ್ಕದವರೊಂದಿಗೆ ವ್ಯವಹಾರದಲ್ಲಿ ಸೌಮ್ಯತೆ ಅಗತ್ಯ. ಪತಿ ಪತ್ನಿಯೊಂದಿಗೆ ಸಂವೇದನಾತ್ಮಕ ಸಂಬಂಧವನ್ನು ಗೌರವದಿಂದ ನಿರ್ವಹಿಸಿ. ಸ್ನೇಹಿತರಿಂದ ಕೆಲವು ಮಹತ್ವದ ಸಲಹೆ ಅಥವಾ ಬೆಂಬಲ ಸಿಗುವ ಯೋಗವಿದೆ. ಅತೀತದ ಕೆಲವರ ಜೊತೆ ಸಂಪರ್ಕ ಪುನಃಸ್ಥಾಪನೆ ಆಗಬಹುದು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಮಕ್ಕಳಿಗೆ ಪ್ರೇರಣೆಯ ಮಾತುಗಳನ್ನಾಡಿ ಅವರ ಆಸಕ್ತಿಗಳಲ್ಲಿ ಹತ್ತಿರದಿಂದ ಪಾಲ್ಗೊಳ್ಳಿ. ಹೃದಯದಿಂದ ಬರುವ ಮಾತುಗಳು ಸಂಬಂಧಗಳಲ್ಲಿ ಹೂವಿನಂತೆ ಹಾಸುಹೊಕ್ಕು. ವೀಕ್ಷಕರೇ, ನೀವು ಇಂದಿನ ಪವಿತ್ರ ಸೋಮವಾರದ ದಿವಸದಲ್ಲಿ ಶಿವಭಕ್ತಿಯಿಂದ ದಿನವನ್ನು ಪ್ರಾರಂಭಿಸಿರಿ. ಬೆಳಿಗ್ಗೆ ಉಷಃಕಾಲದಲ್ಲಿ ಸ್ನಾನ ಮಾಡಿ, ಪವಿತ್ರ ಬಟ್ಟೆ ಧರಿಸಿ, ಬಿಲ್ವದಳ, ನಿಂಬೆಹಣ್ಣು ಅಥವಾ ತುಳಸಿ ಅರ್ಪಿಸಿ ಶಿವನ ಆರಾಧನೆ ಮಾಡಿರಿ. ಶ್ರಾವಣ ಸೋಮವಾರದ ವಿಶೇಷ ಮಂತ್ರ ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಶರೀರ, ಮನಸ್ಸು ಮತ್ತು ಆತ್ಮದಲ್ಲಿ ಸಮತೋಲನ ತರುವ ಸಾಧ್ಯತೆ ಇದೆ. ಶಿವಮಂದಿರಕ್ಕೆ ಹೋಗಿ ನೀರಿನ ಅಭಿಷೇಕ, ನೈವೇದ್ಯ, ನೈಮಿಷಿಕ ದಾನ ಮಾಡುವುದು ಶ್ರೇಷ್ಠ ಫಲ ತರುತ್ತದೆ. ಮನಸ್ಸಿನಲ್ಲಿ ನಿಸ್ವಾರ್ಥ ಪ್ರಾರ್ಥನೆ ಇಡಿರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಗೆ ಶಿಲ್ಪಶಾಸ್ತ್ರ, ಸೌಂದರ್ಯ, ಆರಾಮ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯನ್ನು ನಿಮ್ಮ ದಿನಚರಿಯಲ್ಲಿ ಉಪಯೋಗಿಸಬಹುದು. ಅದೃಷ್ಟದ ಬಣ್ಣ ನೀಲಿಗರಿ. ನೀಲಿಗರಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ಕಲಾತ್ಮಕತೆ ನೀಡುತ್ತದೆ. ಇನ್ನು ಈ ಬಣ್ಣದ ಉಡುಪು ಅಥವಾ ಸಹಾಯಕ ಪರಿಕರ ಧರಿಸಿ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಯಾವುದೇ ಮಹತ್ವದ ತೀರ್ಮಾನ, ಹೊಸ ಪ್ರಾರಂಭ ಅಥವಾ ಪ್ರಾರ್ಥನೆ ಮಾಡುವುದರಿಂದ ಹೆಚ್ಚಿನ ಫಲವತ್ತತೆ ಸಿಗಲಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಅಂತಃಕರಣದಲ್ಲಿ ಉಕ್ಕುವ ಚಿಂತನೆಗಳ ಮಧ್ಯೆ ಸ್ಪಷ್ಟತೆ ಸಾಧಿಸುವ ಅಗತ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಉಂಟಾದ ಅಸಮಾಧಾನಗಳು ಅಥವಾ ಗೊಂದಲಗಳು ಇಂದಿನಂದು ಆಂತರಿಕವಾಗಿ ತೆವಳಬಹುದು. ಆದರೆ ಚೈತನ್ಯದ ಚಕ್ರಗಳು ಬದಲಾಗುತ್ತಿರುವ ಈ ದಿನದಲ್ಲಿ ನಿರ್ಧಾರಗಳಿಗೆ ಬಲವಿರಲಿ, ಆದರೆ ತಾತ್ವಿಕ ಶಾಂತಿಯೂ ಇರಲಿ. ಪ್ರಾಮಾಣಿಕ ಪ್ರಯತ್ನಗಳಿಗೆ ಪ್ರಪಂಚದ ಸಮರ್ಥನೆ ಬೇಕಾಗಿಲ್ಲ ಎಂಬ ಸತ್ಯವನ್ನು ಅರಿಯುವ ಸಂದರ್ಭವಿದು. ನಿಮ್ಮ ಶ್ರದ್ಧೆಯು ನಿಮ್ಮ ದಿಕ್ಕನ್ನು ರೂಪಿಸಬಲ್ಲದು. ಇಂದಿನ ಗ್ರಹ ಚಕ್ರಗಳು ನಿಮ್ಮ ಅಂತರ್ಜ್ಞಾನವನ್ನು ಉತ್ತೇಜಿಸುತ್ತವೆ. ಕೆಲವೊಮ್ಮೆ ಮೌನವೇ ಬಲ ಎಂಬ ಭಾವನೆ ತೀವ್ರವಾಗಬಹುದು. ಕಿರು ಪ್ರಯೋಗಗಳು ಯಶಸ್ಸು ತರುವ ದಿನವಿದು. ಹಠ ಅಥವಾ ಆತುರದಿಂದ ದೂರವಿರುವುದೇ ಶುಭದಾರಿಯೇ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಗಮನ ಹರಿಸಲು ಅನೇಕ ಸಂದರ್ಭಗಳು ಇರುತ್ತವೆ. ಕೆಲವೊಂದು ವಹಿವಾಟುಗಳಲ್ಲಿ ಸ್ಪಷ್ಟತೆಯ ಕೊರತೆ ಉಂಟಾಗಬಹುದು. ವೃತ್ತಿಪರ ಸಂಬಂಧಗಳಲ್ಲಿ ಸಂವಹನದ ದೋಷಗಳು ಉಂಟಾಗಬಾರದೆಂಬ ಅಗತ್ಯವಿದೆ. ಇಂದಿನ ದಿನದ ಗ್ರಹಗಳು ನಿಮಗೆ ಪರಿಶೀಲನೆ ಮತ್ತು ವಿವೇಚನೆಯ ದಿನವನ್ನಾಗಿ ರೂಪಿಸುತ್ತವೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮುನ್ನ ಎಲ್ಲ ಮೂಲಾಂಶಗಳನ್ನು ಓದುತ್ತಲೇ ಮುಂದುವರಿಯಿರಿ. ಹೆಚ್ಚು ಗಮನ ಕೊಡಬೇಕಾದ ಭಾಗ ಎಂದರೆ ಸಹೋದ್ಯೋಗಿಗಳೊಂದಿಗೆ ಬರುವ ಶಬ್ದ ಚಾಲನೆಯ ಎಡೆಗಳಲ್ಲಿ ಅರ್ಥದ ವ್ಯತ್ಯಾಸ. ಆದ್ದರಿಂದ ಬರೆದ ವಸ್ತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ. ತಮ್ಮ ಬುದ್ಧಿಮತ್ತೆ, ವೈಖರಿಯ ಮೂಲಕ ನೀವು ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಬಲ್ಲಿರಿ. ಉದ್ಯಮದಲ್ಲಿರುವವರಿಗೆ ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ಬಾಕಿ ವಸೂಲಿ ವಿಚಾರದಲ್ಲಿ ಚುರುಕಾಗಿರುವ ದಿನ. ಹೊಸ ಕೊಡುಗೆಗಳು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಕಾನೂನುಪರ ಸಮೀಕ್ಷೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಪಡೆಯಲು ನಿಮಗೆ ಇನ್ನಷ್ಟು ಶಿಸ್ತು ಮತ್ತು ಯೋಜನೆ ಅಗತ್ಯ. ಖರ್ಚಿನಲ್ಲಿ ಅತಿಯಾದ ವ್ಯತ್ಯಾಸ, ವಿಶೇಷವಾಗಿ ಹಠದಿಂದ ಆಗುವ ಖರ್ಚುಗಳಿಂದ ಮುಕ್ತರಾಗಿರಿ. ಇಂದು ಹಣ ಬಂದರೂ ಅದು ದೀರ್ಘಕಾಲಕ್ಕಾಗಿಯೇ ಉಪಯೋಗವಾಗುತ್ತದೆ ಎಂಬ ದೃಷ್ಟಿಯಿಂದ ಹೂಡಿಕೆ ಯೋಚಿಸಿ. ಹಳೆಯ ಸಾಲದ ವಾಪಸಾತಿ ಅಥವಾ ಬಾಕಿ ಹಣ ಬಂದರೂ ಅದು ತಕ್ಷಣವೇ ಮತ್ತೊಮ್ಮೆ ಖರ್ಚಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಹಣದ ಹರಿವು ಹಾಗೂ ಅದರ ನಿರ್ವಹಣೆಗೆ ಜವಾಬ್ದಾರಿತ್ವದ ನಿಲುವು ಅಳವಡಿಸಿಕೊಳ್ಳುವುದು ಸೂಕ್ತ.
ಕೆಲವರಿಗಾದರೆ ಕಚೇರಿ ಅಥವಾ ವೃತ್ತಿ ಸಂಬಂಧಿತ ಖರ್ಚುಗಳಿಗೆ ಹಣ ಹಿಡಿದುಕೊಳ್ಳುವುದು ಅಗತ್ಯವಾಗಬಹುದು. ಅಡ್ವಾನ್ಸ್ ಅಥವಾ ಸಾಲ ಪಡೆಯಬೇಕಾದ ಪರಿಸ್ಥಿತಿ ಬಂದರೆ ಸೂಕ್ತ ಸಲಹೆ ಪಡೆದ ಮೇಲೆ ಮುಂದಾಗಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಥಿತಿಯ ಅಲೆಮಾಲೆಗೊಳಿಸಬಹುದಾದ ದಿನವಿದು. ಅಂತಃಕರಣ ಶಾಂತಗೊಳಿಸಲು ಧ್ಯಾನ, ಪ್ರಾಣಾಯಾಮ ಅಥವಾ ಜಪದ ಸಹಾಯ ತೆಗೆದುಕೊಳ್ಳಿ. ಇಂದಿನ ತಾರಾಬಲವು ನಿಮ್ಮ ತೂಕದ ನಿಯಂತ್ರಣ ಹಾಗೂ ಆಹಾರದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತೆ ಮಾಡುತ್ತದೆ. ತೀವ್ರವಾದ ಆಹಾರ, ಜಂಕ್ ಫುಡ್ಗಳ ಸೇವನೆಯಿಂದ ದೂರವಿರಿ. ತಲೆಯ ನೋವು, ನಿದ್ರಾ ಅಭಾವ ಅಥವಾ ಮೈಕಂಪನಿಯಂತಹ ತೊಂದರೆಗಳು ತೋರಿಸಬಹುದಾದ ಲಕ್ಷಣಗಳು. ಹೀಗಾಗಿ ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ. ಹೆಚ್ಚು ಪಾರದರ್ಶಕ ನೀರು ಸೇವಿಸಿ ವಿಶ್ರಾಂತಿಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ನವೀನತೆ ತರಲು ಪ್ರಯತ್ನ ಮಾಡಿ. ಕುಟುಂಬದವರೊಂದಿಗೆ ಕಳೆದ ಕೆಲವು ದಿನಗಳಲ್ಲಿ ಬಂದಿರುವ ಅಸಮ್ಮತಿ ಈ ದಿನ ಪರಿಹಾರ ಕಾಣಬಹುದು. ಪೋಷಕರಿಗೆ ಸಮಯ ನೀಡಿ ಮಕ್ಕಳೊಂದಿಗೆ ಮಾತುಕತೆ ಮಾಡಿ ದಾಂಪತ್ಯ ಸಂಬಂಧವನ್ನು ಮತ್ತೆ ಹೊಸ ರೀತಿಯಲ್ಲಿ ಮರುನಿರ್ಮಿಸಿ. ಪ್ರೇಮ ಸಂಬಂಧದಲ್ಲಿರುವವರು ಈ ದಿನ ಸಹಜವಾಗಿಯೇ ಸಂವೇದನಾತ್ಮಕವಾಗಿರಬಹುದು. ಹೀಗಾಗಿ ಮಾತಿನಲ್ಲಿ ಇಳಿವೇಳುಗಳಿಲ್ಲದೆ ಸ್ಪಷ್ಟ ಮತ್ತು ಮೃದು ಮಾತು ಬಳಸುವುದು ಉತ್ತಮ. ಹೃದಯದಿಂದ ನಿಷ್ಠೆ ಇರುವ ಸಂಬಂಧಗಳು ಇಂದು ಮತ್ತಷ್ಟು ಬಲಿಷ್ಠವಾಗುತ್ತವೆ. ಕುಟುಂಬದಲ್ಲಿ ಶುಭ ಕಾರ್ಯ ಅಥವಾ ಆಲೋಚನೆಗಳ ಚರ್ಚೆ ನಡೆಯಬಹುದು. ಕುಟುಂಬದ ಒಡನಾಟ ಹೆಚ್ಚಿಸಲು ಬಾಲ್ಯದ ಸಂಗಾತಿಗೆ ನಗೆಯುಳ್ಳ ಮಾತು, ಸಮಯದ ಸಮರ್ಪಣೆ ಅತ್ಯುತ್ತಮ ಪರಿಹಾರ. ವೀಕ್ಷಕರೇ, ನೀವು ಇಂದು ಧಾರ್ಮಿಕತೆಯ ಕಡೆಗೆ ತಿರುಗುವ ದಿನ. ಜಪ, ತಪಸ್ಸು ಅಥವಾ ಶ್ರೀ ವಿಷ್ಣು ಸಹಸ್ರನಾಮ ಪಠಣ, ನವಗ್ರಹ ಅರ್ಚನೆ ಇವುಗಳಿಂದ ನಿಮ್ಮ ಮನಸ್ಸು ನಿರಂತರ ಶುದ್ಧೀಕರಣದ ಹಾದಿಯಲ್ಲಿ ಸಾಗುತ್ತದೆ. ಶಿವನ ಅಥವಾ ಕುಜಗ್ರಹದ ಆರಾಧನೆಯು ನಿಮ್ಮ ಆಂತರಿಕ ಗೊಂದಲಗಳಿಗೆ ಪರಿಹಾರ ನೀಡಬಹುದು. ಪವಿತ್ರ ಮಂತ್ರ ಓಂ ಭೂಂ ಭೌಮಾಯ ನಮಃ. ಈ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ಕುಂಬಳಕಾಯಿ ಅಥವಾ ಲಾಲಿ ಹಣ್ಣನ್ನು ದಾನ ಮಾಡಿದರೆ ಗ್ರಹಶಾಂತಿಯ ಫಲ ಲಭಿಸುತ್ತದೆ. ಮನೆಗೆ ದೀಪ ಬೆಳಗಿಸಿ ತುಳಸಿಯ ಬಳಿ ಆರತಿ ಮಾಡುವುದು ಮನಸ್ಸಿಗೆ ಭದ್ರತೆಯ ಭಾವನೆ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಇಂದು ನಿಮಗೆ ಸಮತೋಲನ, ಕ್ರಿಯಾಶೀಲತೆ ಹಾಗೂ ಸ್ವಚ್ಛ ಚಿಂತನೆ ತರುವಂತೆ ಮಾಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣವು ನಿಮ್ಮ ಉತ್ಸಾಹ, ಆಂತರಿಕ ಶಕ್ತಿ ಮತ್ತು ದೃಢತೆಯ ಸಂಕೇತ. ಇಂದು ಈ ಬಣ್ಣದ ಉಡುಪು ಅಥವಾ ಉಪಕರಣಗಳನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:45. ಈ ಹೊತ್ತಿನಲ್ಲಿ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಬಹುದು ಮತ್ತು ಕೆಲವು ತಾಳ್ಮೆಯಿಂದ ನಡೆಸಿದ ಚಟುವಟಿಕೆಗಳು ಬಹುಶಃ ಸಫಲವಾಗಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮಪರಿಶೀಲನೆ, ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಚಿಂತನೆಯತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ಶ್ರಾವಣ ಮಾಸದ ಪವಿತ್ರ ಸೋಮವಾರದ ಪ್ರಭಾವದಿಂದ ನಿಮ್ಮ ಒಳಹೊಳೆಯು ಹೆಚ್ಚು ಸ್ಪಷ್ಟವಾಗುತ್ತದೆ. ಶಕ್ತಿಶಾಲಿ ಗುರುಬಲದ ಪ್ರಭಾವದಿಂದ ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಗುರಿ ಸ್ಪಷ್ಟತೆ ಇವತ್ತು ಹೆಚ್ಚು ಸ್ಪಷ್ಟವಾಗುತ್ತವೆ. ತೀರ್ಮಾನಗಳಲ್ಲಿ ತಾಳ್ಮೆ ಮತ್ತು ವಿಚಾರವಂತಿಕೆ ಅಗತ್ಯ. ಇಂದು ಕೆಲವು ಉತ್ಸಾಹದಾಯಕ ಆದರೂ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆದರೆ ನಿಮ್ಮ ಒಳ ಆಸ್ಥೆ ಮತ್ತು ಜ್ಞಾನದಿಂದ ಮುನ್ನಡೆಯುವುದು ನಿಮಗೆ ಸಾಧ್ಯ. ಸ್ನೇಹಿತರ ಸಲಹೆ ಹಾಗೂ ಹಿರಿಯರ ಅನುಭವವನ್ನು ಪರಿಗಣಿಸಿ. ನಿರ್ಧಾರಗಳ ಸ್ವತಂತ್ರತೆಯ ನಡುವೆ ಸಮುದಾಯದ ಒಗ್ಗಟ್ಟು ಕಾಯ್ದುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ಅಥವಾ ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಯ ಪ್ರವೃತ್ತಿ ಹೆಚ್ಚು ಮೆಚ್ಚುಗೆ ಪಡೆಯುತ್ತದೆ. ಮೇಲಧಿಕಾರಿಗಳಿಂದ ಅನಿರೀಕ್ಷಿತ ಶ್ಲಾಘನೆ ಅಥವಾ ಪ್ರೋತ್ಸಾಹ ಸಿಗುವ ಸಾಧ್ಯತೆ ಇದೆ. ತಂಡದೊಂದಿಗಿನ ಒಗ್ಗಟ್ಟು ಮತ್ತು ಕಾರ್ಯಸೂಚಿ ಪಾಲನೆ ಮುಖ್ಯವಾಗಿರುತ್ತದೆ. ಹೊಸ ಕಾರ್ಯದ ಆಚರಣೆಯಲ್ಲಿ ಸಾಂಘಿಕ ಚಟುವಟಿಕೆ ಫಲ ನೀಡುತ್ತದೆ. ಹೊಸ ತಂತ್ರಜ್ಞಾನ ಅಥವಾ ಕಾರ್ಯನೀತಿಯ ಅವಲಂಬನೆ ಲಾಭಕಾರಿಯಾಗಿದೆ. ನಿರೀಕ್ಷೆಯಿಂದಲೂ ಹೆಚ್ಚಿನ ಗಡಿಪಾರು ಮಾಡುವ ಕಾರ್ಯಶಕ್ತಿ ಇಂದು ನಿಮ್ಮೊಳಗೆ ಇರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಲೆಕ್ಕಾಚಾರ ಸ್ಪಷ್ಟವಾಗಿರಲಿ. ವ್ಯವಹಾರದಲ್ಲಿರುವವರು ಹಳೆಯ ಗ್ರಾಹಕರನ್ನು ಮತ್ತೆ ಸಂಪರ್ಕಿಸಿ. ಮಾರಾಟ ಅಥವಾ ಸಂವಹನದ ತಂಡದಲ್ಲಿ ನವೀಕರಣೆ ಮತ್ತು ಜವಾಬ್ದಾರಿಯ ಪುನರ್ ಹಂಚಿಕೆ ಮಾಡುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಗ್ರತೆ ಮತ್ತು ಸಮರ್ಪಿತ ನಿಲುವು ಅಗತ್ಯ. ಅನಿವಾರ್ಯವಾದ ಖರ್ಚುಗಳು ಕೆಲವು ಒತ್ತಡವನ್ನುಂಟು ಮಾಡಬಹುದು. ಆದರೆ ಹಿತವಚನದ ಜನರ ಸಲಹೆ ಪಡೆದು ನಿರ್ವಹಣೆ ಮಾಡಿದರೆ ಹಾನಿ ತಪ್ಪಿಸಬಹುದಾಗಿದೆ. ಹೂಡಿಕೆಯಲ್ಲಿ ಹೆಚ್ಚು ಮುಗ್ಧತೆಗೆ ಬಲಿಯಾಗದಿರಿ. ಹಳೆಯ ಸಾಲ ಅಥವಾ ಬಾಕಿ ವ್ಯವಹಾರಗಳಿಂದ ಕೆಲವು ಪರಿಹಾರ ಕಂಡುಬರುವುದು. ದಿನಚರಿಯ ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿ ಖರ್ಚು ಮತ್ತು ಆದಾಯದ ವ್ಯತ್ಯಾಸದ ಮೇಲೆ ಗಮನಹರಿಸಿ. ಇಂದು ಖರ್ಚು ಮಾಡುವ ಮೊದಲು ಅದು ಅಗತ್ಯವೇ ಎಂಬ ಪ್ರಶ್ನೆ ಕೇಳಿಕೊಳ್ಳಿ.
ನಮ್ರತೆ, ಸಂಯಮ ಮತ್ತು ಸಹಜ ವಿವೇಕ ಹಣಕಾಸಿನ ಬೆಳವಣಿಗೆಗೆ ಇವತ್ತು ಮುಖ್ಯ ಯಂತ್ರಗಳು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶ್ರಾವಣ ಮಾಸದ ಶುದ್ಧ ವಾತಾವರಣದ ಮಧ್ಯೆ ನಿಮ್ಮ ದೇಹ ಮತ್ತು ಮನಸ್ಸು ಸಾಂತ್ವನ ಪಡೆಯಬಹುದು. ಆದರೆ ಆಂತರಿಕ ವ್ಯಾಕುಲತೆಗಳು ಅಥವಾ ಭಾವನಾತ್ಮಕ ಒತ್ತಡದಿಂದ ಮಿದುಳಿಗೆ ಅಲ್ಪ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆ. ಬೆಳಿಗ್ಗೆಯ ವಾಯು ಸೇವನೆ, ಪ್ರಾಣಾಯಾಮ ಮತ್ತು ಧ್ಯಾನ ಶ್ರೇಷ್ಠ ಫಲ ನೀಡುತ್ತವೆ. ಪೌಷ್ಟಿಕ ಆಹಾರ, ನಿಗದಿತ ನಿದ್ರೆ ಮತ್ತು ಗಾತ್ರಬದ್ಧ ಶ್ರಮ ನಿರ್ವಹಣೆ ಇಂದಿನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹೊಟ್ಟೆ ಸಂಬಂಧಿತ ಅಥವಾ ಮಿತವ್ಯಯದ ಸಮಸ್ಯೆಗಳ ಮೇಲೆ ಕಾಳಜಿ ಇರಲಿ. ಹಳೆಯ ಶೀಘ್ರ ಚಿಕಿತ್ಸೆ ಕೊಡಿಸಿಕೊಳ್ಳದ ಗಾಯ ಅಥವಾ ನೋವು ಮತ್ತೆ ತೀವ್ರಗೊಳ್ಳಬಹುದೆಂದು ಗಮನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಂದಿಗೆ ತಾಳ್ಮೆ, ಶ್ರದ್ಧೆ ಮತ್ತು ಶ್ರವಣ ಶಕ್ತಿ ಅಗತ್ಯ. ನಿಮ್ಮ ಅಭಿಪ್ರಾಯವನ್ನು ಹೇರದಿರಲಿ, ಬದಲಿಗೆ ಪರಸ್ಪರ ಚರ್ಚೆಗೆ ಅವಕಾಶ ಕೊಡಿ. ಬಂಧು ಮಿತ್ರರೊಂದಿಗೆ ದೂರದ ದೂರವಾಣಿ ಸಂಭಾಷಣೆಗಳು ಸಂತೋಷ ತಂದೊಯ್ಯಬಹುದು. ನಿಮ್ಮ ಬುದ್ಧಿಮತ್ತೆ ಮತ್ತು ವಿನಮ್ರ ನಡವಳಿಕೆಯಿಂದ ಸಂಬಂಧದಲ್ಲಿ ಜೊತೆಯಾಗಿರುವ ಗೊಂದಲ ಪರಿಹಾರವಾಗಬಹುದು. ಸಂತಾನಕ್ಕೆ ಪ್ರೋತ್ಸಾಹ ನೀಡುವುದು, ಹಿರಿಯರಿಗೆ ಸೇವೆ ಸಲ್ಲಿಸುವುದು ಅಥವಾ ಪತ್ನಿಯೊಂದಿಗೆ ಕೆಲವು ಸಮಯ ಕಳೆಯುವುದು ಇಂದಿನ ಒಳ್ಳೆಯ ಹಂತ. ಸ್ನೇಹದ ಪುನರ್ಜನನಕ್ಕೂ ಇದು ಯೋಗ್ಯ ದಿನ. ವೀಕ್ಷಕರೇ, ನೀವು ಇಂದಿನ ಶಿವಪೂಜೆಯ ಮಹತ್ವವನ್ನು ಇಗ್ನೋರ್ ಮಾಡಬೇಡಿ. ಶುಚಿಯಾಗಿ ಸ್ನಾನ ಮಾಡಿ ಪ್ರಾತಃ ಕಾಲದಲ್ಲಿ ಶಿವನಿಗೆ ನೈವೇದ್ಯ, ಪಾನಕ ಅಥವಾ ಬಿಲ್ವಪತ್ರ ಅರ್ಪಿಸಿ. ಓಂ ನಮಃ ಶಿವಾಯ ಜಪದಿಂದ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಲಭಿಸುತ್ತದೆ. ಶಿವ ಮಂತ್ರ: ನಮಃ ಶಂಭವಾಯ ಚ ಮಯೋಭವಾಯ ಚ, ನಮಃ ಶಂಕರಾಯ ಚ ಮಯಸ್ಕರಾಯ ಚ, ನಮಃ ಶಿವಾಯ ಚ ಶಿವತರಾಯ ಚ. ಈ ಮಂತ್ರದ 21 ಅಥವಾ 108 ಬಾರಿ ಜಪಿಸಿ. ಹಾಲಿನ ಅಭಿಷೇಕ ಅಥವಾ ಕುಶಮೂಲದ ದೀಪಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಿ. ಪ್ರತಿಫಲವಾಗಿ ಆಧ್ಯಾತ್ಮಿಕ ಶುದ್ಧಿ ಮತ್ತು ಬುದ್ಧಿ ಉಜ್ವಲತೆ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದು ನಿಮಗೆ ಚುರುಕು, ಚಿಂತನ ಶಕ್ತಿ ಮತ್ತು ಸಮರಸ್ಯತೆ ನೀಡುತ್ತದೆ. ದೀರ್ಘ ವಿಚಾರ ಅಥವಾ ಸಹಭಾಗಿತ್ವದ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಪ್ರಭಾವ ಬಹುಮೂಲ್ಯವಾಗಿರಬಹುದು. ಅದೃಷ್ಟದ ಬಣ್ಣ ಕಂದು. ಕಂದು ಬಣ್ಣವು ಧನುರಾಶಿಗೆ ಭೂಮಿಯ ಸ್ಥಿರತೆ, ದೈವಿಕ ಬದ್ಧತೆ ಮತ್ತು ಆಧ್ಯಾತ್ಮಿಕ ಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಇಂದಿನ ಧಾರ್ಮಿಕ ಕಾರ್ಯಗಳಲ್ಲಿ ಈ ಬಣ್ಣದ ಬಳಕೆ ಶ್ರೇಷ್ಠ. ಶುಭ ಸಮಯ: ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಮಹತ್ವದ ಪರಿಚಯಗಳು ಅಥವಾ ಖಾಸಗಿ ತೀರ್ಮಾನಗಳಿಗಾಗಿ ಪವಿತ್ರ ಶಕ್ತಿ ಹರಿದು ಬರುತ್ತದೆ. ಉತ್ಸಾಹ, ನೆನಪಿನ ಶಕ್ತಿ ಮತ್ತು ಹೃದಯದಿಂದ ಮಾಡಿದ ಪ್ರಾರ್ಥನೆ ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ 2ನೇ ಸೋಮವಾರದ ಪವಿತ್ರ ಬೆಳಗಿನಲ್ಲಿ ನಿಮ್ಮ ಮನಸ್ಸು ಶ್ರದ್ಧೆ ಮತ್ತು ಶಾಂತಿಯೊಂದಿಗೆ ತುಂಬಿರುವ ಸಾಧ್ಯತೆ ಇದೆ. ಇಂದಿನ ದಿನವು ಆಧ್ಯಾತ್ಮಿಕ ಶಕ್ತಿಗೆ ಒತ್ತು ಕೊಡುವ ದಿನವಾಗಿದ್ದು, ನಿರ್ಧಾರಗಳಲ್ಲಿ ಗುಟ್ಟುಗುಂಡಿ ಬಿಟ್ಟಿರುವ ಸಂಗತಿಗಳಿಗೆ ಸ್ಪಷ್ಟತೆ ಸಿಗುತ್ತದೆ. ಚಿಂತನೆಗಳು ತೇಜಸ್ಸಿನಿಂದ ಕೂಡಿದವೆಯಾಗಿ ಕಾರ್ಯಕ್ಷಮತೆಯಲ್ಲಿಯೂ ಉನ್ನತ ಮಟ್ಟದ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಬಲವಂತದ ಬದಲಾವಣೆಗಳನ್ನು ಸ್ವೀಕರಿಸುವ ಮನಸ್ಥಿತಿಯೇ ಇಂದು ನಿಮ್ಮ ಬೆಳವಣಿಗೆಯ ದಿಕ್ಕನ್ನು ನಿರ್ಧರಿಸಬಹುದು. ಹಿರಿಯರ ಮಾತಿಗೆ ಕಿವಿಗೊಟ್ಟರೆ ಅನಿರೀಕ್ಷಿತ ಅನುಗ್ರಹವೂ ದೊರೆಯಬಹುದು. ದಿನದ ಮೊದಲಾರ್ಧದಲ್ಲಿ ಧೈರ್ಯದಿಂದ ಹಾಗೂ ಎರಡಾರ್ಧದಲ್ಲಿ ಶಾಂತಿಯುತ ಧೈರ್ಯದಿಂದ ಮುನ್ನಡೆಯಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯನಿರ್ವಹಣೆಯ ಮೇಲೆ ಮೇಲಧಿಕಾರಿಗಳ ಗಮನವಿರಲಿದೆ. ಇತ್ತೀಚೆಗೆ ತೆಗೆದುಕೊಂಡ ಚಟುವಟಿಕೆಗಳು ಫಲ ನೀಡಲಾರಂಭಿಸುತ್ತವೆ. ಅಂತಹ ಅವಕಾಶಗಳಲ್ಲಿ ನಿಮ್ಮ ಶಿಸ್ತಿನಿಂದ ಕೂಡಿದ ಕೆಲಸ ಮಾಡುವ ಶೈಲಿ, ಸಮಯ ಪಾಲನೆ ಮತ್ತು ಜವಾಬ್ದಾರಿಯುತ ನಡವಳಿಕೆಯಿಂದ ಮೆಚ್ಚುಗೆ ಗಳಿಸಲು ಸಾಧ್ಯ. ಕೆಲವರು ಬದಲಾವಣೆಗೆ ಯೋಚಿಸುತ್ತಿದ್ದರೆ ಇಂದು ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸಂಭವವಿದೆ. ಕೆಲಸದ ಸ್ಥಳದಲ್ಲಿ ಹೊಸತೊಂದು ಯೋಜನೆ ಅಥವಾ ತಂಡದಲ್ಲಿ ನೇಮಕವಾಗುವ ಯೋಗವಿದೆ. ಐಟಿ, ಸರ್ಕಾರ ಅಥವಾ ಶಾಸ್ತ್ರೀಯ ಕ್ಷೇತ್ರದವರು ಪ್ರಗತಿಯ ಹಾದಿಯಲ್ಲಿ ನಡೆದುಕೊಳ್ಳಬಹುದು. ವ್ಯವಹಾರದಲ್ಲಿರುವವರು ತಮ್ಮ ಹಳೆಯ ಗ್ರಾಹಕರ ಜೊತೆಗೂ ಹೊಸ ವ್ಯವಹಾರಗಳನ್ನು ಆರಂಭಿಸುವ ಸಾಧ್ಯತೆ ಇಂದಿದೆ. ಕೊನೆಗೂ ಒಂದು ತಾಳ್ಮೆಯ ತೀರ್ಮಾನದಿಂದ ಲಾಭವನ್ನೇ ಕಾಣಬಹುದು. ಹೊಸ ಬಂಡವಾಳ ಹೂಡಿಕೆಗೆ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ ಮುಂದಾಗುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ನಿಯಂತ್ರಣ, ಜಾಣತನ ಮತ್ತು ಭರವಸೆ ಮೂಡಿಸುವ ದಿನ. ಕೆಲವರು ಹಳೆಯ ಸಾಲವನ್ನು ತೀರಿಸುವ ಯೋಜನೆಗೆ ಅಸ್ತಿತ್ವ ಕೊಡಬಹುದು. ನಿರೀಕ್ಷಿತ ಹಣವಿಳಿಗೆ ಇರುವ ಪ್ರಕ್ರಿಯೆಯು ಪೂರ್ಣಕ್ಕೆ ಬರುವ ಯೋಗವಿದೆ. ಹೂಡಿಕೆಗಳಲ್ಲಿ ಗುಣಮಟ್ಟದ ಪರಿಶೀಲನೆ ನಡೆಸಿದರೆ ಚಿಕ್ಕ ಮಟ್ಟದ ಲಾಭ ಸಾಧ್ಯ. ಪೇಟೆ ಸಂಬಂಧಿತ ವ್ಯವಹಾರಗಳು ಅಥವಾ ಅಪರೂಪದ ಖರೀದಿಗಳು ನಿಮ್ಮ ವ್ಯವವೃದ್ಧಿಗೆ ಕಾರಣವಾಗಬಹುದು.
ಆದ್ದರಿಂದ ಖರ್ಚಿನಲ್ಲಿ ಶಿಸ್ತು ಅಗತ್ಯ. ಕುಟುಂಬದ ಅಗತ್ಯಗಳಿಗೆ ಬೇಕಾದ ಖರ್ಚನ್ನು ಯೋಜಿತವಾಗಿ ನಿರ್ವಹಿಸಿದರೆ ಭವಿಷ್ಯದಲ್ಲಿ ಸುಲಭವಾಗಬಹುದು. ಇನ್ನು ಹೂಡಿಕೆ ಮಾಡುವವರು ನಿವೃತ್ತಿ ಯೋಜನೆ, ಮಾಲೀಕತ್ವ ಸಂಬಂಧಿತ ಹೂಡಿಕೆ ಅಥವಾ ನಿಧಾನ ಆದಾಯದ ಯೋಜನೆಗಳತ್ತ ಗಮನ ಹರಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಬಗ್ಗೆ ಇಂದಿನ ದಿನ ನಿಮ್ಮನ್ನು ಜಾಗರೂಕರಾಗಿರಬೇಕಾದ ದಿನವಾಗಿದೆ. ಸ್ನಾಯು ಸಂಬಂಧಿತ ತೊಂದರೆ, ತಲೆನೋವು ಅಥವಾ ನಿದ್ರೆ ಕೊರತೆ ಇಂದು ನಿಮ್ಮ ದೈನಂದಿನ ಚಟುವಟಿಕೆಗೆ ತೊಂದರೆ ನೀಡಬಹುದು. ಕಾಲಮಾನಕ್ಕೆ ತಕ್ಕಂತೆ ನೀರಿನ ಸೇವನೆ, ವಿಶ್ರಾಂತಿ ಮತ್ತು ಆರೋಗ್ಯಕರ ಆಹಾರ ಮಾದರಿಯೇ ನಿಮ್ಮ ಶಕ್ತಿಯ ಮೂಲ. ಮಾನಸಿಕ ಒತ್ತಡ ಅಥವಾ ಅತಿಯಾದ ಕೆಲಸದ ಒತ್ತಡದಿಂದ ತಲೆಸುತ್ತು ಅಥವಾ ಸೋಂಕು ಉಂಟಾಗಬಹುದು. ಉಸಿರಾಟದ ಅಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳು ಶಕ್ತಿಯನ್ನು ಪುನರ್ಸ್ಥಾಪಿಸಲು ಸಹಾಯಕವಾಗಬಹುದು. ವೈದ್ಯರ ಸಲಹೆ ಇರುವ ಯಾವುದೇ ಔಷಧಿಗಳನ್ನು ಸಮಯಕ್ಕೆ ಸೇವಿಸಿ. ಇಂದು ನಿಗದಿತ ಆರೋಗ್ಯ ವಿಮಾ ಅಥವಾ ವೈದ್ಯಕೀಯ ದಾಖಲಾತಿಗಳ ಪುನರ್ ಪರಿಶೀಲನೆಗೂ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಭಾವನಾತ್ಮಕವಾಗಿ ಪ್ರಮುಖವಾದ ಮಾತುಕತೆ ನಡೆಯಬಹುದು. ಸಂಸಾರ ಧರ್ಮದಲ್ಲಿ ಸಂಯಮ, ಸಹನೆ ಮತ್ತು ಪರಸ್ಪರ ಗೌರವದ ಅಗತ್ಯವಿದೆ. ಪತ್ನಿ ಪತಿಯನ್ನು ನಿರ್ಲಕ್ಷ್ಯ ಮಾಡಿದರೆ ಮನಸ್ತಾಪ ಉಂಟಾಗಬಹುದು. ಮಾತುಗಳಲ್ಲಿ ಸತ್ಯತೆ ಮತ್ತು ಸೌಮ್ಯತೆ ಇರಲಿ. ಮಕ್ಕಳಿಗೆ ಅಗತ್ಯವಾದ ಸಮಯ, ಪ್ರೋತ್ಸಾಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ನೀಡಿದರೆ ಅವರು ಭರವಸೆ ಹೊಂದುತ್ತಾರೆ. ಹಿರಿಯರೊಂದಿಗೆ ಪೂಜೆ, ಹೋಮ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಕುಟುಂಬ ಬಂಧವನ್ನು ಗಾಢಗೊಳಿಸುತ್ತದೆ. ದೂರವಿದ್ದ ಸಂಬಂಧಿಕರಿಂದ ಆಮಂತ್ರಣ ಬರುವುದು ಅಥವಾ ದೂರದ ಸಂಬಂಧದ ಶುದ್ಧೀಕರಣದ ಯೋಗವಿದೆ. ಸ್ನೇಹಿತರೊಂದಿಗೆ ಸರಳವಾದ ಸಂಭಾಷಣೆ, ಪುನಃ ಸಂಪರ್ಕ ಬಹುದೊಡ್ಡ ನೆಮ್ಮದಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದಿನ ಶ್ರಾವಣ ಸೋಮವಾರದ ಪವಿತ್ರ ದಿನವನ್ನು ಧಾರ್ಮಿಕ ಚಟುವಟಿಕೆಗೆ ಮೀಸಲಾಗಿಡಬಹುದು. ಶ್ರೀ ಶಿವನಿಗೆ ಪ್ರಾರ್ಥನೆ ಮಾಡಿ, ರುದ್ರಾಭಿಷೇಕ, ಲಿಂಗಾರ್ಚನೆ ಅಥವಾ ಬಿಲ್ವಪತ್ರ ಅರ್ಪಣೆ ಮಾಡುವುದರಿಂದ ಆತ್ಮಶುದ್ಧಿ ಹಾಗೂ ಮನಃಶಾಂತಿ ಲಭಿಸುತ್ತದೆ. ಶಿವನ ಮಂತ್ರ ಓಂ ನಮಃ ಶಿವಾಯ ಎಂಬ ಪವಿತ್ರ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶುದ್ಧ ಹಾಲು, ಎಳ್ಳಿನ ಎಣ್ಣೆ ಅಥವಾ ಶುದ್ಧ ಜಲನಿಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನಿಮ್ಮ ಮನಸ್ಸಿನ ಕಷ್ಟಗಳನ್ನು ತ್ಯಜಿಸಿ ಧರ್ಮದಲ್ಲಿ ಧ್ಯಾನಿಸುವ ಸಮಯ ಮೀಸಲಿಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಜವಾಬ್ದಾರಿಯುತ ಪ್ರೀತಿಯ ಸೂಚಕವಾಗಿದೆ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ನಡವಳಿಕೆಯಲ್ಲಿ ಆತ್ಮಸ್ಥೈರ್ಯ ಮೂಡುತ್ತದೆ. ಅದೃಷ್ಟದ ಬಣ್ಣ ನೇರಳೆ. ನೇರಳೆ ಬಣ್ಣವು ಆಧ್ಯಾತ್ಮ, ದೃಢತೆ ಹಾಗೂ ತಾಳ್ಮೆಯ ಸಂಕೇತ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಇವು ಪ್ರಭಾವಿತ ವಸ್ತುಗಳನ್ನು ಬಳಕೆ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಶುಭ ಸಮಯ ಬೆಳಿಗ್ಗೆ 7:55 ರಿಂದ ಬೆಳಿಗ್ಗೆ 9:20. ಈ ಸಮಯದಲ್ಲಿ ಪ್ರಾರ್ಥನೆ, ಆರ್ಥಿಕ ನಿರ್ಧಾರ ಅಥವಾ ಕುಟುಂಬ ನಿರ್ಣಯಗಳು ಹೆಚ್ಚು ಶ್ರೇಷ್ಠ ಫಲ ನೀಡಬಲ್ಲದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಉದಾತ್ತ ಉದ್ದೇಶಗಳತ್ತ ಒಲಿಯುತ್ತದೆ. ಶ್ರಾವಣ ಮಾಸದ ಪವಿತ್ರ ಸೋಮವಾರದ ಶಕ್ತಿಯು ಧಾರ್ಮಿಕ ಚಿಂತನೆ, ಸೇವಾ ಮನೋಭಾವ ಹಾಗೂ ಆಂತರಿಕ ಶುದ್ಧತೆಯ ಕಡೆ ತಿರುವು ನೀಡುತ್ತದೆ. ಗ್ರಹಸ್ಥಿತಿಗಳು ವಿವೇಕಪೂರ್ಣವಾಗಿ ಆಲೋಚಿಸುವ ಶಕ್ತಿಯನ್ನು ನೀಡುತ್ತವೆ. ಬದಲಾವಣೆಗಳ ಅಗತ್ಯವನ್ನು ಮನಸ್ಸಿನಲ್ಲಿ ಚಿಂತನೆಗೆ ತರುತ್ತವೆ. ಹಠ ಅಥವಾ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಇಂದು ಸಾನ್ನಿಧ್ಯ, ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಗಂಭೀರ ಚಿಂತನಕ್ಕೆ ಅತಿ ಸೂಕ್ತ. ನಿಮ್ಮ ಮಾತು, ನಡವಳಿಕೆ ಮತ್ತು ಉದ್ದೇಶಗಳಲ್ಲಿ ಶುದ್ಧತೆ ಇರಲಿ. ಹೊಸ ಯೋಜನೆಗಳ ಬಗ್ಗೆ ಇನ್ನಷ್ಟು ಅಂತರ್ದೃಷ್ಟಿ ಮೂಡಬಹುದು. ಸದ್ಗುಣಗಳನ್ನು ಅರಸಿ ಬೆಳೆಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಆಯ್ಕೆಗಳು ಗೋಚರಿಸುತ್ತವೆ. ಕೆಲವು ಹಿರಿಯರು ನಿಮ್ಮ ಕೆಲಸವನ್ನು ಗುರುತಿಸಿ ಹೊಸ ಹೊಣೆಗಾರಿಕೆ ನೀಡಬಹುದು. ಈ ಹೊಣೆಗಾರಿಕೆಗಳಲ್ಲಿ ತಕ್ಷಣ ಫಲವಿಲ್ಲದಿದ್ದರೂ ದೀರ್ಘಕಾಲದಲ್ಲಿ ಈ ಪ್ರಗತಿಗೆ ದಾರಿ ತೋರಲಿದೆ. ಅನುಭವವನ್ನು ಬಳಸಿಕೊಂಡು ಕ್ರಿಯಾತ್ಮಕ ತಂತ್ರ ರೂಪಿಸಬೇಕು. ತಂಡದೊಳಗಿನ ನಿಖರ ಸಂವಹನ ಹಾಗೂ ಸಹಕಾರ ಈ ದಿನದ ಯಶಸ್ಸಿಗೆ ಕೀಲಿಕೈ. ಯಾಂತ್ರಿಕ ತೊಂದರೆಗಳು ಅಥವಾ ತಾಂತ್ರಿಕ ಅಸಮಾಧಾನಗಳಿಗೆ ತದೇಕವಾಗಿ ಸ್ಪಂದಿಸಿ. ಸ್ವತಂತ್ರ ವೃತ್ತಿಪರರು ತಮ್ಮ ಸೇವೆಗಳ ಗುಣಮಟ್ಟ ಹೆಚ್ಚಿಸುವತ್ತ ಗಮನ ಹರಿಸಲಿ. ಪೂರೈಕೆದಾರರೊಂದಿಗೆ ನಿಷ್ಠೆಯಿಂದ ನಡೆದು ವ್ಯವಹಾರದಲ್ಲಿ ನಂಬಿಕೆ ಬಲಪಡಿಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನ ಪರಿಪಕ್ಷದಲ್ಲಿ ಸ್ಥಿರತೆಯತ್ತ ಸಾಗುತ್ತದೆ. ಹಿಂದಿನ ದುಡಿಮೆಯ ಪ್ರತಿಫಲವಾಗಿ ನಿವೇಶನ, ಬಂಡವಾಳ ಹೂಡಿಕೆ ಅಥವಾ ಲಾಭದ ನಿರೀಕ್ಷೆ ಇದ್ದರೂ ತ್ವರಿತ ನಿರ್ಧಾರ ಬೇಡ. ನಿರೀಕ್ಷಿತ ಹಣವಾಹಿನಿಯಲ್ಲಿ ಸ್ವಲ್ಪ ವಿಳಂಬದ ಸಾಧ್ಯತೆ ಇದೆ, ಆದರೂ ನೋಂದಣಿಯ ಮೂಲಕ ಸುಧಾರಣೆಯಾಗಲಿದೆ.
ಹಳೆಯ ಸಾಲಗಳ ತೆರವು ಅಥವಾ ಹಣಕಾಸಿನ ಯೋಜನೆಯ ಪುನರ್ವಿಮರ್ಶೆಗೆ ಇದು ಉತ್ತಮ ಸಮಯ. ಉಚಿತ ಖರ್ಚುಗಳನ್ನು ನಿಯಂತ್ರಿಸಿ ಬಂಡವಾಳದ ಸರಿಯಾದ ಹಂಚಿಕೆಯತ್ತ ಗಮನ ಹರಿಸಬೇಕು. ನಿಮ್ಮ ಹಣಕಾಸು ಚಟುವಟಿಕೆಗಳಿಗೆ ಕುಟುಂಬದೊಂದಿಗೆ ಚರ್ಚೆ ಮತ್ತು ಹಳೆಯ ದಾಖಲಾತಿಗಳ ಪರಿಶೀಲನೆ ನೆರವಾಗಬಹುದು. ಸಾಲ ಕೊಡಬೇಕಾದರೆ ಲಿಖಿತ ದೃಢತೆ ಇರುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ವಿಶ್ರಾಂತಿ ಹಾಗೂ ಮಾನಸಿಕ ನೆಮ್ಮದಿಗೆ ಆದ್ಯತೆ ನೀಡುವುದು ಅತ್ಯವಶ್ಯಕ. ನೀವು ಇತ್ತೀಚೆಗೆ ಶಾರೀರಿಕ ಅಥವಾ ಮಾನಸಿಕ ಒತ್ತಡ ಅನುಭವಿಸುತ್ತಿದ್ದರೆ ಇಂದು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳನ್ನು ಆರಿಸಿ. ಜೀರ್ಣಕ್ರಿಯೆ, ನಿದ್ರೆ ಮತ್ತು ಮೃದುವಾದ ಕುತ್ತಿಗೆ, ಮೆಣಸು ನೋವಿನಂಥ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತೇವದಾಹ ಹೆಚ್ಚಾಗಬಹುದಾದ ಹಿನ್ನೆಲೆಯಲ್ಲಿ ಹೆಚ್ಚು ನೀರು ಕುಡಿಯಿರಿ. ಹಸಿರು ತರಕಾರಿಗಳು, ಹಣ್ಣಿನ ಆಹಾರ ಹಾಗೂ ಗಾಳಿ ಹೊತ್ತ ಸವಿಯಾದ ಆಹಾರ ಸೇವನೆ ಉತ್ತಮ. ಯೋಗ ಮತ್ತು ತಾಳಮೇಳದ ಧ್ಯಾನದಿಂದ ಶರೀರ ಹಾಗೂ ಮನಸ್ಸು ಸಮತೋಲನದತ್ತ ಸಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಳಗಿನ ಭಾವನಾತ್ಮಕ ಸಂಬಂಧಗಳು ಇಂದಿನ ದಿನದ ನವೋದ್ಯಮ. ನಿಮ್ಮ ಮಾತುಗಳಲ್ಲಿ ಸಹಾನುಭೂತಿ ಮತ್ತು ಗೌರವ ಇರಲಿ. ಪಾಲುಗಾರಿಕಾ ಸಂಬಂಧಗಳಲ್ಲಿ ಮಿತಭಾಷೆ ಮತ್ತು ಮನಸ್ಸು ಕೇಳುವ ಶಕ್ತಿ ಈ ದಿನ ಶ್ರೇಷ್ಠ ಪರಿಣಾಮ ತರುತ್ತವೆ. ಪತ್ನಿ ಅಥವಾ ಪತಿಗೆ ಬೆಂಬಲ ನೀಡುವುದು ಕುಟುಂಬ ಸಾಮರಸ್ಯವನ್ನು ಬಲಪಡಿಸುತ್ತದೆ. ಮಕ್ಕಳ ಭವಿಷ್ಯ ಕುರಿತ ಚರ್ಚೆಗಳು ಪ್ರಸ್ತುತವಾಗಬಹುದು. ಹಿರಿಯರೊಂದಿಗೆ ಕಾಳಜಿಯಿಂದ ಮಾತನಾಡಿ. ನಿಮ್ಮ ಸಮ್ಮುಖವು ಮನೆಯಲ್ಲೇ ಶ್ರದ್ಧಾ ಮತ್ತು ಶಕ್ತಿಯ ಸಂಕೇತವಾಗುತ್ತದೆ. ಹೊಸ ಸಂಪರ್ಕಗಳು ಅಥವಾ ಸಂಬಂಧ ಪುನರುತ್ಥಾಪನೆಯ ಯೋಗವಿದೆ. ಅಜಾಗರೂಕ ಮಾತುಗಳಿಂದ ದೂರವಿರಲಿ. ನಿಮ್ಮ ಶ್ರದ್ಧೆ ಮತ್ತು ಪ್ರೀತಿ ಇಂದು ಸಂಧಾನವನ್ನು ಸಾಧ್ಯ ಮಾಡಬಹುದು. ವೀಕ್ಷಕರೇ, ನೀವು ಇಂದಿನ ಶ್ರಾವಣ ಮಾಸದ ಸೋಮವಾರದ ಪವಿತ್ರ ದಿನವನ್ನು ಧ್ಯಾನ, ಜಪ, ಸೇವಾ ಕಾರ್ಯಗಳಲ್ಲಿ ತೊಡಗುವುದರಿಂದ ಆಧ್ಯಾತ್ಮಿಕವಾಗಿ ಸಂತೃಪ್ತಿಯಾಗಬಹುದು. ಶಿವನ ಆರಾಧನೆ, ಪಂಚಾಕ್ಷರಿ ಮಂತ್ರ ಅಥವಾ ಲಘು ರುದ್ರಾಭಿಷೇಕದಿಂದ ನಿಮ್ಮ ಮನಸ್ಸು ಶುದ್ಧೀಕರಣವನ್ನು ಅನುಭವಿಸಲಿದೆ. ಶಿವ ಪ್ರಾರ್ಥನೆ, ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಹೂವಿನಿಂದ ಶಿವನಿಗೆ ಅರ್ಚನೆ ಮಾಡಿ. ನಂದೀಶ್ವರನಿಗೆ ತುಳಸಿ ಅರ್ಪಿಸಿ. ಅಕ್ಕಿ, ಬೆಲ್ಲ ಅಥವಾ ಹಾಲನ್ನು ದಾನವಾಗಿ ನೀಡುವುದು ಪುಣ್ಯ ಕಾರ್ಯ. ಮನಃಶಾಂತಿ, ಬುದ್ಧಿಶಕ್ತಿ ಮತ್ತು ಆತ್ಮಬಲವರ್ಧನೆಗಾಗಿ ಸಾಯಂಕಾಲ ಭಸ್ಮಧಾರಣೆ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಕ್ರಮ ಮತ್ತು ಆಳವಾದ ಪರಿಶೀಲನೆಗೆ ಸೂಚಕ. ಇಂದು ಯೋಜನೆ ರೂಪಿಸುವಲ್ಲಿ ಈ ಸಂಖ್ಯೆಯ ಶಕ್ತಿಯನ್ನು ಧ್ಯಾನಿಸಿ ಬಳಸಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮಗೆ ಮನಃಶಾಂತಿ, ಆಳವಾದ ಚಿಂತನೆ ಮತ್ತು ಶಕ್ತಿಯ ಸಮತೋಲನವನ್ನು ನೀಡುತ್ತದೆ. ದಿನಚರಿಯಲ್ಲಿ ನೀಲಿ ಬಣ್ಣದ ಪದಾರ್ಥಗಳನ್ನು ಬಳಸುವುದು ಶುಭಕಾರಿ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ವ್ಯವಹಾರ ಆರಂಭ ಅಥವಾ ಯಾವುದೇ ಗಂಭೀರ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಈ ಹೊತ್ತಿನಲ್ಲಿ ಗ್ರಹಪಥವು ಸಹಕಾರಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಮಹತ್ವಪೂರ್ಣ ಸೋಮವಾರದ ಶಕ್ತಿ ನಿಮ್ಮ ಆಂತರಿಕ ಬುದ್ಧಿವಂತಿಕೆ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಸಕಾರಾತ್ಮಕವಾಗಿ ಟ್ಯೂನ್ ಮಾಡಲಿದೆ. ನಿಮ್ಮ ಹೃದಯವು ಇವತ್ತು ಹೆಚ್ಚು ಸ್ಪಂದನಶೀಲವಾಗಿದ್ದು, ಉತ್ತಮ ನಿರ್ಧಾರಗಳನ್ನು ಭಾವನೆ ಮತ್ತು ಯುಕ್ತಿಯ ಸಮಮಿಶ್ರಣದ ಮೂಲಕ ತೀರ್ಮಾನಿಸಲು ಸಹಕಾರಿಯಾಗುತ್ತದೆ. ಇಂದು ನಿರ್ಣಯಗಳಲ್ಲಿ ಗಾಬರಿಯಿಂದ ದೂರವಿದ್ದು ಸ್ವಲ್ಪ ಕಾಲ ತೆಗೆದುಕೊಂಡು ಯೋಚಿಸಿ ಮುಂದಾಗುವುದು ಉತ್ತಮ. ಸಹಜ ಇಂಟ್ಯೂಷನಲ್ ಥಿಂಕಿಂಗ್ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಹೆಜ್ಜೆ ಗುರುತು ಮೂಡಿಸಬಹುದು. ಹಿರಿಯರ ಅನುಭವ ಮತ್ತು ನಿಮ್ಮ ಅಂತರಾಳದ ಧ್ವನಿ ಎರಡನ್ನೂ ಪ್ರಾಮಾಣಿಕವಾಗಿ ಆಲಿಸಿದರೆ ಉತ್ತಮ ನಿರ್ಧಾರಗಳತ್ತ ಸಾಗಬಹುದು. ಸ್ನೇಹಿತರಿಂದ ಸುದೀರ್ಘ ಸಂಭಾಷಣೆ, ಬಂಧುಗಳೊಂದಿಗೆ ಭಾವನಾತ್ಮಕ ಭೇಟಿಯ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸ್ಪಷ್ಟ ನೋಟ ಹಾಗೂ ಸೃಜನಶೀಲತೆಯು ಗಮನ ಸೆಳೆಯುತ್ತವೆ. ಇಂದು ಕೆಲ ಅಸಾಧಾರಣ ಆದರ್ಶಗಳನ್ನು ಸಾಧಿಸುವ ಯತ್ನಗಳಲ್ಲಿ ಮುನ್ನಡೆ ಇರಬಹುದು. ಉದ್ದೇಶವನ್ನು ಸ್ಪಷ್ಟಪಡಿಸಿ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದರೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ನೇಹಪೂರ್ಣ ಸಂಪರ್ಕವನ್ನು ಬೆಳೆಸುವುದು ದೀರ್ಘಕಾಲಿಕವಾಗಿ ಲಾಭದಾಯಕ. ಸಂಪರ್ಕ ಕಲೆಯನ್ನು ಬಲಪಡಿಸುವ ದಿನವಿದು. ವ್ಯವಹಾರ ಸಂಬಂಧಿತ ಚರ್ಚೆಗಳಲ್ಲಿ ಸ್ಪಷ್ಟತೆ ಇರಲಿ. ಮೀನರಾಶಿಯವರು ಕಲಾತ್ಮಕ ಉದ್ಯೋಗಗಳಲ್ಲಿ ತೊಡಗಿರುವವರಾದರೆ ಇಂದು ಪ್ರೇರಣಾದಾಯಕ ಬೆಳವಣಿಗೆಗಳ ಶಕ್ತಿ ಹೆಚ್ಚು. ಮಾಧ್ಯಮ, ಸೈಕೋಲಾಜಿ, ಉಪದೇಶಕ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು. ಉದ್ಯಮದಲ್ಲಿ ಇರುವವರು ಇಂದು ನವೀನ ಮಾರ್ಗಗಳನ್ನು ಪರೀಕ್ಷಿಸಲು ಸಾಧ್ಯತೆ ಸಿಗಬಹುದು. ಮಾರುಕಟ್ಟೆ ಮತ್ತು ಗ್ರಾಹಕ ನಿರ್ವಹಣೆಯಲ್ಲಿ ಸೂಕ್ಷ್ಮತೆಯಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಗೃತೆ ಅಗತ್ಯ.
ಆಸೆಗಿಂತ ಅಗತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಒಳ್ಳೆಯದು. ಋಣ ಅಥವಾ ಬಡ್ಡಿ ಸಂಬಂಧಿತ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಸೂಕ್ಷ್ಮ ಪರಿಶೀಲನೆ ಅವಶ್ಯ. ಕೆಲವು ನಿರೀಕ್ಷಿತ ಹಣಕಾಸು ಲಾಭಗಳಿಗಿಂತ ತಡವಾಗಬಹುದು, ಆದರೆ ತಾಳ್ಮೆಯಿಂದ ನಿರೀಕ್ಷಿಸಿದರೆ ಫಲ ಸಿಗಲಿದೆ. ಹಳೆಯ ಸಾಲ ಅಥವಾ ಬಾಕಿಯ ವ್ಯವಹಾರಗಳ ಬಗ್ಗೆ ಇಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ. ದಿನಚರಿಯಲ್ಲಿ ಹಣದ ಬಗೆಗಿನ ಜವಾಬ್ದಾರಿಯ ಚಿಂತನೆ ಹೆಚ್ಚಾಗಬಹುದು. ಮಹಿಳೆಯರಿಗೆ ಈ ದಿನ ಖರೀದಿಗಾಗಿ ಆಕರ್ಷಣೆಯುಳ್ಳ ಸಮಯವಾಗಿದ್ದರೂ ವ್ಯಾಪಾರದ ದೃಷ್ಟಿಯಿಂದ ಅತಿಯಾದ ಖರ್ಚನ್ನು ನಿಯಂತ್ರಿಸುವುದು ಒಳಿತು. ಹೂಡಿಕೆಗಳಲ್ಲಿ ಹೆಚ್ಚು ಭದ್ರತೆ ಇರುವ ಆಯ್ಕೆಗಳಿಗೆ ಒತ್ತು ನೀಡಿ. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ತಳಿಗಳಲ್ಲಿ ಅತಿಯಾದ ಹೂಡಿಕೆ ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಭಾವನಾತ್ಮಕ ತೀವ್ರತೆ ಹೆಚ್ಚಿರಬಹುದು. ಚಿಂತೆ, ಅಸ್ವಸ್ಥ ಮನಸ್ಸು ಅಥವಾ ನಿದ್ರಾಹೀನತೆ ತೊಂದರೆ ನೀಡಬಹುದು. ಮನಸ್ಸು ನಿಶ್ಚಲವಾಗಿರಲು ಪ್ರಾಣಾಯಾಮ ಅಥವಾ ಧ್ಯಾನ ಸಹಕಾರಿಯಾಗಬಹುದು. ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಅಥವಾ ಸಣ್ಣ ತಲೆನೋವುಗಳು ತೋರುವ ಸಾಧ್ಯತೆ ಇದೆ. ಇನ್ನು ನೀವು ಜೇನುತುಪ್ಪ ಮತ್ತು ನಿಂಬೆ ನೀರನ್ನು ಬಳಸಿದರೆ ದೇಹದ ಶುದ್ಧಿಗೆ ಸಹಾಯವಾಗುತ್ತದೆ. ಆರೋಗ್ಯದಲ್ಲಿ ಹೆಚ್ಚು ಗಮನ ನೀಡಬೇಕಾಗಿರುವವರಲ್ಲಿ ಹಿರಿಯರೇ ಹೆಚ್ಚಾಗಿರಬಹುದು. ಮನೆಯ ಹಿರಿಯರ ಆರೋಗ್ಯಪರ ವಿಚಾರದಲ್ಲಿ ನೀವು ಬೆನ್ನಿಗೆ ನಿಲ್ಲಬೇಕಾದ ದಿನವಿದು. ಶೀತಜನ್ಯ ತೊಂದರೆ ಅಥವಾ ಬಾಯಾರಿಕೆ ಜಾಸ್ತಿಯಾಗಬಹುದು. ಹೆಚ್ಚಿನ ನೀರು ಸೇವನೆ, ನಿದ್ರೆಯ ನಿಯಮತೆ ಮತ್ತು ವ್ಯಾಯಾಮದಲ್ಲಿ ಶ್ರದ್ಧೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ಭಾವಪೂರ್ಣತೆ ಹೆಚ್ಚಿರುತ್ತದೆ. ಆದರೆ ಭಾವನೆಯ ಆಳತೆಯಿಂದಾಗಿ ಕೆಲವೆಡೆ ಅರ್ಥಭ್ರಾಂತಿಗಳು ಉಂಟಾಗುವ ಸಾಧ್ಯತೆ ಇದೆ. ಮಾತುಕತೆಗಳಲ್ಲಿ ಸ್ಪಷ್ಟತೆ ಮತ್ತು ಗಮನ ಅನಿವಾರ್ಯ. ಸಂವೇದನೆಗೆ ಸ್ಪಂದಿಸುವ ಶಕ್ತಿ ಹೆಚ್ಚು ಇರುವ ಕಾರಣ ಇತರರ ಅಭಿಪ್ರಾಯವನ್ನು ಗೌರವದಿಂದ ಸ್ವೀಕರಿಸಿರಿ. ಪತ್ನಿ ಅಥವಾ ಪತಿಯೊಂದಿಗೆ ಶಾಂತ ಮತ್ತು ಭಾವಪೂರ್ಣ ಮಾತುಕತೆಯ ಮೂಲಕ ಸಂಬಂಧ ಬಲವಂತವಾಗಬಹುದು. ಕುಟುಂಬದೊಳಗಿನ ಮಕ್ಕಳ ಶಿಕ್ಷಣ ಮತ್ತು ಹಿರಿಯರ ಆರೋಗ್ಯ ಕುರಿತ ವಿಚಾರಗಳಲ್ಲಿ ತಾಳ್ಮೆಯಿಂದ ಚರ್ಚೆ ನಡೆಯುವುದು ಒಳಿತು. ಇಂದು ಕುಟುಂಬಿಕರೊಂದಿಗೆ ಸಾಮಾನ್ಯ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವ ಯೋಗವಿದೆ. ಸ್ನೇಹಿತರಿಂದ ಹಳೆಯ ಕಾಲದ ಸ್ಮರಣೆಯ ಮಾತುಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಪ್ರೀತಿ, ಬಾಂಧವ್ಯ ಮತ್ತು ಕಾಳಜಿಯ ಸ್ಪಷ್ಟ ಅಭಿವ್ಯಕ್ತಿ ಇಂದಿನ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ವೀಕ್ಷಕರೇ, ನೀವು ಇಂದು ಶ್ರಾವಣ ಸೋಮವಾರದ ಶಕ್ತಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ಸದ್ಭಾವನೆ ಹೊಂದಿರುತ್ತೀರಿ. ಶಿವನ ಪ್ರಾರ್ಥನೆಗೆ ವಿಶೇಷ ಫಲಪ್ರದ ದಿನವಿದು. ಓಂ ನಮಃ ಶಿವಾಯ ಜಪ ಅಥವಾ ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ಳುವುದು ಉತ್ಕೃಷ್ಟ ಫಲವನ್ನು ನೀಡಬಹುದು. ಮಂದಿರ ಭೇಟಿ, ಹಾಲಿನಿಂದ ಲಿಂಗಾಭಿಷೇಕ ಅಥವಾ ಬಿಲ್ವಪತ್ರ ಅರ್ಪಣೆಯ ಮೂಲಕ ಧರ್ಮದ ತೀವ್ರತೆ ಸಾಧಿಸಬಹುದು. ಶುಚಿತ್ವ ಮತ್ತು ಶಾಂತ ಮನಸ್ಸಿನಿಂದ ಪ್ರತಿಯೊಂದು ಧಾರ್ಮಿಕ ಕ್ರಿಯೆ ನಡೆಸಿದರೆ ಆಂತರಿಕ ಶಕ್ತಿ ಮತ್ತು ನೆಮ್ಮದಿ ಸಿಗುತ್ತದೆ. ಶಿವನ ಮಂತ್ರ ನಮೋ ಹಿರಣ್ಯ ಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ. ಈ ಮಂತ್ರವನ್ನು 18 ಅಥವಾ 54 ಬಾರಿ ಪಠಿಸಿ. ಅದೃಷ್ಟದ ಸಂಖ್ಯೆ 6. ಈ ದಿನ 6 ಸಂಖ್ಯೆಯ ಶಕ್ತಿಯು ಸಮತೋಲನ, ಕಲಾತ್ಮಕತೆಯುಳ್ಳ ಚಿಂತನೆ ಹಾಗೂ ಕುಟುಂಬ ಸಾಮರಸ್ಯವನ್ನು ಬಲಪಡಿಸುತ್ತದೆ. ಈ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ದಿನಚರಿಯಲ್ಲಿ ಅಂತರಂಗ ಸಮಾಧಾನವನ್ನು ಅನುಭವಿಸಬಹುದು. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಈ ಬಣ್ಣ ನಿಮಗೆ ಮೃದುತನ, ಶಾಂತಿ ಮತ್ತು ಆರಾಮವನ್ನು ನೀಡುತ್ತದೆ. ಇವತ್ತಿನ ದ್ವಿತೀಯ ಸೋಮವಾರದ ಶುದ್ಧತೆಗೆ ಕೂಡ ಸೃಷ್ಟಿಯ ಸಂಕೇತವಾಗಿ ಈ ಬಣ್ಣದ ಶಕ್ತಿ ಇದೆ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45. ಈ ಕಾಲದಲ್ಲಿ ಧ್ಯಾನ, ಆರ್ಥಿಕ ನಿರ್ಧಾರ ಅಥವಾ ಕೌಟುಂಬಿಕ ಮಾತುಕತೆಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ವಿಶೇಷವಾಗಿ ಭಾವನಾತ್ಮಕ ಶಮನಕ್ಕೆ ಈ ಸಮಯ ಶ್ರೇಷ್ಠ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.